श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्मया गिरा यो बोधयति तं वन्दे परमानन्दभारती जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಬಾದರಾಯಣ ಪ್ರೇರಿತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ ನಾವು ಅದರ ಚಿಂತನೆಯಲ್ಲಿ ತೊಡಗಿದ್ದೇವೆ. ಭಗವತ್ ಕೃಪೆಯಿಂದ ಜಗದ್ಗುರುಗಳ ಒಂದು ಆಶೀರ್ವಾದದಿಂದ 5 ಸ್ಕಂದಗಳನ್ನ ಸಮಾಪ್ತಿ ಮಾಡಿ 6ನೇ ಸ್ಕಂದದಲ್ಲಿ ಕಾಲು ಹಾಕಿದ್ದೇವೆ. ಈಗಾಗಲೇ ಮುಂಚೆ ಹೇಳಿದ್ದೆ ಅನ್ಕೊಳ್ತೇನೆ. ಭಾಗವತವನ್ನ ವಿಶ್ಲೇಷಣೆ ಮಾಡುವವರು ಅನೇಕ ಪ್ರಸಿದ್ಧ ವ್ಯಾಖ್ಯಾನಕಾರರು. ಅದರಲ್ಲಿ ಒಬ್ರು ಹೇಳ್ತಾರೆ, 3ನೇ ಸ್ಕಂದದಿಂದ 12ನೇ ಸ್ಕಂದದವರೆಗೆ ಭಾಗವತದ ಪುರಾಣದ 10 ಲಕ್ಷಣಗಳೇನಿದ್ದಾವೆ, ಆ ಲಕ್ಷಣಗಳು ಒಂದೊಂದು ಸ್ಕಂದದಲ್ಲಿ ಒಂದೊಂದು ಲಕ್ಷಣದ ವಿವರಣೆ ಇದೆ ಅನ್ನೋ ರೀತಿಯಲ್ಲಿ ಅವರು ಹೊಂದಾಣಿಕೆಯನ್ನು ಹೇಳಿದ್ದಾರೆ. ಅದು ಬಹುತೇಕ 90% ಸರಿನೂ ಇರುತ್ತೆ. ಭಾಗವತದ ಪುರಾಣದ ಲಕ್ಷಣಗಳು 10 ಲಕ್ಷಣಗಳನ್ನು ನೋಡಿದಾಗ ಸರ್ಗ, ವಿಸರ್ಗ, ಸ್ಥಾನ, ಭೂಷಣ, ಊತಯ ಇತ್ಯಾದಿಗಳನ್ನೆಲ್ಲ ನೋಡಿದ್ವಿ ನಾವು. ಆ 10 ಲಕ್ಷಣಗಳಲ್ಲಿ 3ನೇ ಸ್ಕಂದ ಸರ್ಗವನ್ನು ಕುರಿತು ಒತ್ತು ಕೊಟ್ಟು ಹೇಳುತ್ತೆ. ಸರ್ಗ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಅವ್ಯಕ್ತವಾಗಿರುವಂತಹ ಸೃಷ್ಟಿ, ಅಂದ್ರೆ ಅದಿನ್ನು ಪಂಚ ತನ್ಮಾತ್ರೆಗಳು, ಸತ್ವರಜಸ್ತಮೋ ಗುಣಗಳು, ಮಾಯಾ ಆ ಹಂತದಲ್ಲಿ ಇರುವಂತಹ ಸೃಷ್ಟಿ. ವಿಸರ್ಗ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಸೃಷ್ಟಿ, ಅದು ಪಾಂಚಭೌತಿಕವಾದದ್ದು. ಆಮೇಲೆ ಈ ಎಲ್ಲ ಭುವನಗಳು, ಔಷಧಿಗಳು, ವನಸ್ಪತಿಗಳು, ಜೀವರುಗಳು, ಇವೆಲ್ಲ ಅದು 2ನೇ ವಿಸರ್ಗದಲ್ಲಿ. ಆಮೇಲೆ ಬರುವಂತಹದ್ದು ಸ್ಥಾನ. 5ನೇ ಸ್ಕಂದ ಸ್ಥಾನವನ್ನು ಕುರಿತು ಹೇಳುತ್ತೆ ಅಂತ. ನಾನು ಬಹುಶಃ 5ನೇ ಸ್ಕಂದ ಪ್ರಾರಂಭದಲ್ಲಿಯೇನೆ ಈ ಇಂಟ್ರಡಕ್ಷನ್ ಕೊಟ್ಟಿದ್ದೆ ಅನ್ಕೊಳ್ತೇನೆ, ಈಗ ನೆನಪಾಗ್ತಾ ಇದೆ. ಸ್ಥಾನ ಭಗವಂತನ ವಿಶೇಷ ಸ್ಥಾನವನ್ನು ಕುರಿತು ಹೇಳಿದ್ದು ಅದರಲ್ಲಿ ನೋಡಿದ್ವಿ ನಾವು. ಈಗ ಈ 6ನೇ ಸ್ಕಂದದಲ್ಲಿ 4ನೇ ಲಕ್ಷಣವಾಗಿರುವಂತಹ ಪೋಷಣ, ಅಂದ್ರೆ ಭಗವಂತನ ಅನುಗ್ರಹವೇ ಅದು ಪೋಷಣ ಅಂತ ಕರೆಸ್ಕೊಳ್ತದೆ. ಭಗವಂತ ನಮಗೆ ಹೇಗೆ ಅನುಗ್ರಹ ಮಾಡ್ತಾನೆ, ಅನುಗ್ರಹ ಮಾಡೋದಕ್ಕೆ ಏನು ಸಾಧನ ಮಾರ್ಗ ಅನ್ನೋ ಕುರಿತು ನಮ್ಮನ್ನು ಒತ್ತು ಹೇಳೋದು ಅಂತ. ನಾವಿಲ್ಲಿ ಗಮನಿಸಿದ್ರೆ ಈ ಸ್ಕಂದದಲ್ಲಿ ಅದೊಂದೇ ವಿಷಯ ಇರುತ್ತೆ ಅಂತಲ್ಲ, ಆ ವಿಷಯವನ್ನ ಪ್ರಧಾನದಲ್ಲಿ, ಕೇಂದ್ರದಲ್ಲಿ ಇಟ್ಕೊಂಡು ಮಿಕ್ಕೆಲ್ಲ ವಿಚಾರಗಳನ್ನು ಹೇಳಿರುತ್ತಾರೆ. ಈ ರೀತಿಯಲ್ಲಿ ನಾವು ಅದನ್ನ ಅರ್ಥೈಸಬಹುದು. ಈಗ ಭಗವಂತನ ಅನುಗ್ರಹವನ್ನ ಪಡ್ಕೊಂಡಂತಹ, ಅಥವಾ ಅನುಗ್ರಹ ಹೇಗೆ ಮಾಡ್ತಾನೆ, ಅವನು ಹಾಗೆ ಯಾವ್ಯಾವ ಸಾಧನಗಳ ಮೂಲಕ ನಾವು ಅನುಗ್ರಹವನ್ನ ಗ್ರಹಿಸಬಹುದು ಅನ್ನುವಂಥದ್ದು.
ಗ್ರಹ ಅಂದ್ರೆ ಹಿಡ್ಕೊಳ್ಳೋದು. ಅನುಗ್ರಹ ಅಂತ ಹೇಳಿದ್ರೆ ಅನು ಅಂದ್ರೆ ಅನಂತರದಲ್ಲಿ. ಅಂದ್ರೆ ನಾವು ಏನ್ ಮಾಡಿದ ನಂತರ ಭಗವಂತ ನಮ್ಮನ್ನ ಹಿಡಿದುಕೊಳ್ತಾನೆಯೋ ಅದು ಅನುಗ್ರಹ ಅನ್ನೋ ವ್ಯಾಕರಣದ ರೀತಿಯಲ್ಲಿ ಅರ್ಥ. ಭಗವಂತ ನಮ್ಮನ್ನ ಹಿಡ್ಕೊಳ್ಳೋದು ಅಂದ್ರೇನು? ಭಗವಂತ ನಮ್ಮನ್ನ ರಕ್ಷಿಸೋದು, ಅವನ ಸುಪರ್ದಿನಲ್ಲಿ ಇಟ್ಕೊಳ್ಳೋದು ಅನ್ನುವಂಥದ್ದು. ಅವನು ನಮ್ಮ ಕೇರ್ ಟೇಕರ್ ಅನ್ನೋ ರೀತಿಯಲ್ಲಿ. ಯಾವುದರ ಅನಂತರದಲ್ಲಿ ಭಗವಂತನು ನಮ್ಮನ್ನು ಗ್ರಹಿಸ್ತಾನೆಯೋ ಅದು ಅವನು ಮಾಡುವಂತಹ ಅನುಗ್ರಹ ಅಂತ ಹೇಳ್ಬೋದು. ಈ ವ್ಯಾಕರಣ ಆಧಾರಿತ ವ್ಯಾಖ್ಯೆಯನ್ನು ನೋಡಿದಾಗ ಭಗವಂತನ ಅನುಗ್ರಹ ಪಡ್ಕೊಳ್ಳೋದಕ್ಕೆ ನಾವು ಮಾಡುವಂತಹ ಸಾಧನಗಳೇನಿದಾವೆಯೋ ಅದು ಭಕ್ತಿ ಆಗಿರ್ಲಿ, ಪೂಜೆ ಆಗಿರ್ಲಿ, ಹೋಮಗಳಾಗಿರ್ಲಿ, ಜಪತಪಾದಿ ಅನುಷ್ಠಾನಗಳಾಗಿರ್ಲಿ, ಇವುಗಳು ಸಾಧನವೂ ಹೌದು, ಸಾಧ್ಯವೂ ಹೌದು. ಇವುಗಳೇ ಮಾರ್ಗವೂ ಹೌದು, ಗಂತವ್ಯ ಸ್ಥಾನವೂ ಹೌದು ಅನ್ನೋ ರೀತಿಯಲ್ಲಿ ನೋಡ್ತೇವೆ. ಇದರ ಅರ್ಥ ಭಗವಂತನ ಅನುಗ್ರಹದಿಂದಲೇನೆ ನಾವು ಜಪತಪ ಅನುಷ್ಠಾನಾದಿಗಳಲ್ಲಿ ತೊಡಗುತ್ತೇವೆ. ಜಪತಪ ಅನುಷ್ಠಾನಾದಿಗಳನ್ನು ಮಾಡುವುದರಿಂದಲೇನೆ ನಾವು ಭಗವಂತನ ಅನುಗ್ರಹ ಪಡ್ಕೊಳ್ಳುತ್ತೇವೆ. ಎರಡೂ ರೀತಿಯಲ್ಲೂ ಆ ಅರ್ಥ, ವ್ಯಾಕರಣದ ಅರ್ಥ ಆಗುತ್ತೆ. ನಾವು ಸಂದರ್ಭೋಚಿತವಾಗಿ ನಾವು ಎರಡನ್ನೂ ಬಳಸಬಹುದು. ಈ ಅಧ್ಯಾಯದ ಈ ಸ್ಕಂದದ ಮೊದಲನೇ ಅಧ್ಯಾಯದಲ್ಲಿಯೇ ಪರೀಕ್ಷಿತ ಮಹಾರಾಜನು ಪ್ರಶ್ನೆಯನ್ನು ಕೇಳಿರ್ತಾನೆ. ಮನುಷ್ಯ ಯಾಕೆ ಪಾಪಕರ್ಮಗಳನ್ನು ಮಾಡಿ ನರಕಗಳಲ್ಲಿ ಇಂತೆಲ್ಲ ಹೋಗಿ ಸಿಗ್ತಾನೆ, ಅಷ್ಟೆಲ್ಲಾ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾನೆ, ಏನು ಮಾಡಿದ್ರೆ ಅವನು ಆ ನರಕಗಳಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಹೇಳಿದಾಗ ಶುಕ ಮಹರ್ಷಿಗಳು ಅವರಿಗೆ ಪ್ರಾಯಶ್ಚಿತ್ತದ ಬಗ್ಗೆ ಹೇಳ್ತಾರೆ. ಪ್ರಾಯಶ್ಚಿತ್ತ ಅಂದ್ರೇನು ಅನ್ನೋದನ್ನು ನಾವು ಕಳೆದ ವಾರ ಪಾಠದಲ್ಲಿ ನೋಡಿದ್ವಿ. ಆ ಪ್ರಾಯಶ್ಚಿತ್ತದ ಚಿಂತನೆಯನ್ನೇ ಇನ್ನೂ ಒಂದು ಸ್ವಲ್ಪ ಮುಂದುವರಿಸ್ಕೊಂಡು ಹೋಗಿ ಶುಕಮುನಿಗಳು ಹೇಳ್ತಾರೆ, ಭಗವಂತನ ನಾಮಸ್ಮರಣೆ ಇಲ್ಲದೆ ಇರುವಂತಹ ಪ್ರಾಯಶ್ಚಿತ್ತ ಅನ್ನೋದೇನಿದೆಯಲ್ಲ, ಅಥವಾ ಭಗವಂತನ ನಾಮಸ್ಮರಣೆ ಅಥವಾ ಭಗವಂತನ ಕಡೆ ಇರುವಂತಹ ನಮ್ಮ ದೃಷ್ಟಿ ಅದೇನಿದೆ, ಆ ದೃಷ್ಟಿ ಇಲ್ಲದೇನೆ ಮಾಡಿರುವಂತಹ ಪ್ರಾಯಶ್ಚಿತ್ತ ಅದು ಕೆಲಸಕ್ಕೆ ಬರುವಂತಹದ್ದಲ್ಲ ಅನ್ನುವಂಥದ್ದು. ಪ್ರಾಯಶ್ಚಿತ್ತಾನಿ ಜೀರ್ಣಾನಿ ನಾರಾಯಣ ಪರಾಂಗುಖಂ ನ ನಿಷ್ಪುನಂತಿ ರಾಜೇಂದ್ರ ಸುರಾಕುಂಭ ಮಿವಾಪಗಾಹ ಅಂತ. ಪ್ರಾಯಶ್ಚಿತ್ತಗಳು ಪಾಪಗಳನ್ನು ಕಳೀತವೆ ಅನ್ನೋದನ್ನು ನೋಡಿದ್ವಿ ನಾವು ಕಳೆದ ವಾರ. ಅಂದ್ರೆ ಸಂಪೂರ್ಣವಾಗಿ ಕಳಿಯೋದು ಇಲ್ಲ, ತಕ್ಕ ಮಟ್ಟಿಗೆ 90%ವರೆಗೆ ಕಳೀತವೆ ಅನ್ನೋದನ್ನು ನೋಡಿದ್ವಿ. ಆ ಪ್ರಾಯಶ್ಚಿತ್ತದ ಕರ್ಮ ಅಥವಾ ಪ್ರಾಯಶ್ಚಿತ್ತ ಮಾಡಬೇಕಾದ್ರೆ ಮೂಲವಾಗಿರುವಂತಹದ್ದು ಏನು ಅಂತ ಹೇಳಿದ್ರೆ ಭಗವಂತನ ಕಡೆ ಇರುವಂತಹ ನಮ್ಮ ದೃಷ್ಟಿ. ಅದಕ್ಕೆ ಸ್ಮೃತಿಕಾರಗಳಲ್ಲಿ ತುಂಬಾ ದೀರ್ಘವಾಗಿ ಚರ್ಚೆ ಮಾಡಿದ್ದು, ಅದನ್ನೆಲ್ಲ ನಾವು ಕಳೆದ ವಾರ ನೋಡಿದ್ವಿ. ಮುಂಚೆ ಪಾಪಗಳನ್ನ ಮಾಡಿರುವಂತಹದ್ದನ್ನ ಹೌದು ನಾನು ಪಾಪವನ್ನು ಮಾಡಿದ್ದೇನೆ ಎನ್ನುವುದಾಗಿ ಸ್ವೀಕರಿಸ್ಬೇಕು ಮನಸ್ಸ. ಆಮೇಲೆ ಅಷ್ಟು ಮಾತ್ರ ಸಾಲದು, ಆ ಮಾಡಿರುವಂತಹ ಪಾಪದ ಬಗ್ಗೆ ಪಶ್ಚಾತ್ತಾಪವನ್ನ ಮನಸ್ಸಿನಲ್ಲಿ ಬರಬೇಕು. ಪಶ್ಚಾತ್ತಾಪ ಅಂದ್ರೇನು? ಅನಂತರದಲ್ಲಿ ಮನಸ್ಸಿಗಾಗುವಂತಹ ಖೇದ, ಸುಡುವುದು. ತಾಪ ಅಂದ್ರೆ ಸುಡುವುದು, ಪಶ್ಚಾತ್ ಅಂದ್ರೆ ಅನಂತರ. ಅನಂತರದಲ್ಲಿ ಸುಡುವುದು ಅಂದ್ರೇನು? ಅಯ್ಯೋ ನನ್ನಿಂದ ಎಂಥ ಕೆಲಸ ಆಗೋಯ್ತಲ್ಲ, ನಾನು ಎಂಥದನ್ನ ಮಾಡದಲ್ಲ ಅಂತ ಹೇಳಿ ನಾನು ನನ್ನ ಮನಸ್ಸಿನಲ್ಲಿ ಖೇದ ದುಃಖಗಳನ್ನ ಅನುಭವಿಸಿದ್ರೆ ಅದು ಪಶ್ಚಾತ್ತಾಪ. ಹಾಗೆ ಆ ಪಶ್ಚಾತ್ತಾಪದಿಂದ ಈಗ ಬಂಗಾರ ಹಾಗೆ ಸುಟ್ಟು ಬೆಂಕಿಯಲ್ಲಿ ಬೆಂದು ಆಮೇಲೆ ಶುದ್ಧವಾಗುತ್ತೋ, ಹಾಗೆ ಮನಸ್ಸು ಕೂಡ ಆ ಪಶ್ಚಾತ್ತಾಪ ಎನ್ನುವಂತಹ ಬೆಂಕಿಯಲ್ಲಿ ಸುಟ್ಟು ಶುದ್ಧವಾಗಿ ಹೊರಗೆ ಬಂದ ಮೇಲೆ ಆಮೇಲೆ ಪ್ರಾಯಶ್ಚಿತ್ತ.
ಆ ಪ್ರಾಯಶ್ಚಿತ್ತವೂ ಸಹ ನಾರಾಯಣ ಪರಾಂಗುಖವಾಗದೇ ಇರುವಂತದ್ದು. ಅಂದ್ರೆ ನಾರಾಯಣನ ಕುರಿತು, ಅಂದ್ರೆ ಭಗವಂತನ ದೃಷ್ಟಿಯಲ್ಲಿಟ್ಟು, ಅಂದ್ರೆ ಭಗವಂತನ ಕಡೆ ಮನಸ್ಸನ್ನಿಟ್ಟು ನಾವು ಮಾಡುವಂತಹ ಪ್ರಾಯಶ್ಚಿತ್ತ, ಅದು ಪಾಪ ನಮ್ಮ ಕರ್ಮಗಳನ್ನ ತೊಳೆಯುತ್ತೆ, ಪಾಪಗಳನ್ನ ತೊಳೆಯುತ್ತೆ ಅನ್ನುವಂತಹದ್ದು. ಇವಾಗ ಇಷ್ಟು ಚರ್ಚೆ ಆದ್ಮೇಲೆ ಶುಕ ಮಹರ್ಷಿ ಅಂದ್ರೆ ಆ ಪರೀಕ್ಷಿತನಿಗೆ ಮತ್ತೆ ಪ್ರಶ್ನೆ ಬರ್ತದೆ, ಇದು ನೀವು ಹೇಳಿರುವಂತಹದ್ದು ಇದು ಹೇಗಿದೆ ಅಂತ ಹೇಳಿದ್ರೆ ಆನೆ ಸ್ನಾನ ಮಾಡದ ಹಾಗಿದೆ ಅಂತ ಹೇಳ್ತಾರೆ. ಆನೆ ಸ್ನಾನ ಕುಂಜರ ಶೌಚವತ್ ಅಂತ. ಆನೆ ಸ್ನಾನ ಅಂದ್ರೆ ಏನು? ಆನೆ ಗುಣ ಏನು ಅಂತ ಹೇಳಿದ್ರೆ ಮುಂಚೆ ಅದು ನೀರಲ್ಲಿ ಸ್ನಾನ ಮಾಡಿ ಬರುತ್ತೆ, ಸ್ನಾನ ಮಾಡಿದ ತಕ್ಷಣ ಮತ್ತೆ ಈ ನಂತರದಲ್ಲಿ ಇಮಿಡಿಯೇಟ್ ಆಗಿಯೇನೆ ಧೂಳನ್ನ ಮೈ ಮೇಲೆ ಏರ್ಸ್ಕೊಳ್ಳುತ್ತೆ. ಅದು ಆನೆಯ ಸ್ನಾನದ ಒಂದು ಆನೆಯ ಸ್ನಾನ ಮಾಡುವ ಪರಿ ಅದು. ಹಾಗೇನೆ ನಾವು ಪಾಪಕರ್ಮಗಳನ್ನು ಮಾಡೋದು. ಇವಾಗ ಸ್ನಾನ ಯಾತಕ್ ಮಾಡೋದು? ಕೊಳೆ ತೊಳೆಯೋದಕ್ಕೆ. ಆಮೇಲೆ ಪುನಃ ಮತ್ತೆ ಮಣ್ಣನ್ನು ಧೂಳನ್ನು ಮೈ ಮೇಲೆ ಹಾಕೊಳ್ಳೋದು, ಅಂದ್ರೆ ಮತ್ತೆ ಕೊಳೆ ಅಂಟಿಸ್ಕೊಳ್ಳೋದು. ಯಾವ ರೀತಿ ಆನೆ ಸ್ನಾನ ಮಾಡುತ್ತದೆಯೋ ನಾವು ಹಾಗೇನೆ ಮಾಡಿರುವಂತಹ ಪಾಪಗಳನ್ನ ತೊಳೆದುಕೊಳ್ಳೋದಕ್ಕೆ ಗಂಗಾ ಇತ್ಯಾದಿ ನದಿಗಳಲ್ಲಿ ಸ್ನಾನ ಮಾಡೋದು, ಆಮೇಲೆ ಹೊರಗೆ ಬಂದ ತಕ್ಷಣ ಮತ್ತೆ ಅದೇ ಪಾಪಕರ್ಮಗಳನ್ನೇ ಮಾಡೋದು, ಪುನಃ ಆ ಪಾಪಗಳನ್ನೇ ಅಂಟಿಸ್ಕೊಳ್ಳೋದು. ಹೀಗೆ ಮಾಡ್ತಾರೆ ಜನರು. ಇದನ್ನ ಹೇಗೆ ಪ್ರಾಯಶ್ಚಿತ್ತ ಮಾಡೋದ್ರಿಂದ ಮತ್ತೆ ಪುನಃ ಅವರು ಹೀಗೇನೆ ಮಾಡಿದ್ರು ಅಂತಂದ್ರೆ ಅದಕ್ಕೇನು ಪರಿಹಾರ ಅನ್ನುವಂಥದ್ದು ಪರೀಕ್ಷಿತನ ಪ್ರಶ್ನೆ. ಅಂದ್ರೆ ಅವನ ಅಪೇಕ್ಷೆ ಏನು ಅಂತ ಹೇಳಿದ್ರೆ, ಏನ್ ಮಾಡಿದ್ರೆ ಇವರು ಪುನಃ ಮತ್ತೆ ಆ ಪಾಪಕರ್ಮಗಳಲ್ಲಿ ತೊಡಗ್ಲಿಕ್ಕೆ ಹೋಗೋದಿಲ್ಲ, ಅಂತಹ ಉಪಾಯ ಹೇಳಿ ಅನ್ನುವಂಥದ್ದು. ಅದಕ್ಕೆ ಪರೀಕ್ಷಿತರು ಹೇಳ್ತಾರೆ, ಅಂಥದ್ದೊಂದು ಉಪಾಯ ಇದೆ. ಆ ಉಪಾಯ ಏನು ಅಂತ ಹೇಳಿದ್ರೆ ಭಗವಂತನ ನಾಮಸ್ಮರಣೆ ಅಂತ ಹೇಳಿ. ಈ ಈ ವಿಷಯ ಹೇಗಿದೆ ಅಂತ ಹೇಳಿದ್ರೆ ಈಗ ನಿಮಗೂ ಕೂಡ ನಿಮ್ಮ ಮನಸ್ಸಿನಲ್ಲಿಯೂ ಬಂದಿರಬಹುದು, ಇದೇನು ನಾವು ಎಷ್ಟು ದೊಡ್ಡ ದೊಡ್ಡ ವಿಷಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಪಾಪ ಪುಣ್ಯ ನರಕ ಯಜ್ಞಯಾಗಾದಿಗಳು ಪ್ರಾಯಶ್ಚಿತ್ತಗಳು, ಇಂತಹ ದೊಡ್ಡ ದೊಡ್ಡ ವಿಷಯದ ಬಗ್ಗೆ ಮಾತಾಡ್ತಾ ಇರುವಾಗ ಒಂದು ಯಾವುದೋ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಪರಿಹಾರ ಹುಡುಕ್ತಾ ಇದ್ದೀವಿ ಅಂತಂದ್ರೆ ಇದೇನು ನಾಮಸ್ಮರಣೆ ಅನ್ನುವಂತಹ ಪುಟ್ಟ ಪರಿಹಾರ ಹೇಳಿದ್ರಲ್ಲ ಅಂತ ಮನಸ್ಸಲ್ಲಿ ಬಂದಿರಬಹುದು. ಏನು ಅಂದ್ರೆ ಇದು ತಪ್ಪೇನಲ್ಲ, ಯಾಕೆಂದ್ರೆ ನಮ್ಮ ಮನಸ್ಸು ಹಾಗೆ ಕೆಲಸ ಮಾಡುತ್ತೆ. ನಾವು ವೈದ್ಯರ ಹತ್ರ ಹೋಗಿ ಹುಷಾರಿಲ್ಲ, ಒಂದ್ ವಾರ ಆಯ್ತು ಅದು ವೈದ್ಯರ ಹತ್ರ ಹೋದಾಗ ವೈದ್ಯ ಎಲ್ಲ ನೋಡ್ಕೊಂಡ್ಬಿಟ್ಟು ಒಂದು ಕ್ರೋಸಿನ್ ಬರೆದು ಕೊಡ್ತಾನೆ. ಅವಾಗಂತ ಇವನೇನ್ ವೈದ್ಯ ಎಂಥ ಡಾಕ್ಟರ್ ಕಂಡ್ರಿ ಇವನು ಕ್ರೋಸಿನ್ ಬರೆದು ಕೊಟ್ಟಾಳೆ, ಅದನ್ನ ನಾನೇ ತಗೊಳ್ಳೋದಿಲ್ವೇ? ನಾನ್ ತಗೊಳ್ಳೋದೇ ಡಾಕ್ಟರ್ ಬರೆದು ಕೊಟ್ರೆ ಏನು? ಅದ್ರ ಡೋಲೋ 650 ಬರೆದು ಕೊಟ್ರಿ ಏನದು? ಅದು ಏನು ಡಾಕ್ಟರ್ ಅಂತ ಹೇಳಿದ್ರೆ ಒಂದಿಷ್ಟು ಅದೇ ಆ ಡಾಕ್ಟರ್ ಸರಿ ಇಲ್ಲ ಅಂತ ನಾವು ಹೇಳ್ತೇವೆ. ಅಂದ್ರೆ ಯಾರು ಕಡಿಮೆ ಉಪಾಯ ಹೇಳ್ತಾರೋ ಅವ್ನು ಸರಿ ಇಲ್ಲ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಕೂತಿದೆ. ಒಳ್ಳೆ ದೊಡ್ಡದು ಒಂದ್ 4-5 ಟೆಸ್ಟ್ ಬರೆದು ಕೊಡ್ಬೇಕು, ಆಮೇಲೆ ಒಂದ್ 4-5 ದಿವಸ ಅಡ್ಮಿಟ್ ಮಾಡ್ಕೊಳ್ಬೇಕು, ಆಮೇಲೆ ಅದು ಇದು ಆಮೇಲೆ ಆ ಡಾಕ್ಟರ್ ಚೆನ್ನಾಗಿದ್ದಾನೆ, ನನ್ ಹಿಂಗಾಗಿತ್ತು, ಆ ಆಸ್ಪತ್ರೆಗೆ ಹೋಗಿದ್ದೆ, ಅಲ್ಲಿ ಇಷ್ಟಿಷ್ಟೆಲ್ಲ ಖರ್ಚಾಯ್ತು, ಆಮೇಲೆ ಹೇಳ್ಕೊಳಿಕ್ ಬರುತ್ತೆ. ನಮ್ಮ ಮನಸ್ಸು ಆ ಪರಿಸ್ಥಿತಿ ಆಗಿದೆ. ನಮ್ಮ ಹತ್ರನೂ ಬರ್ತಾರೆ ಜನ, ಈ ನಮ್ಮ ಮಗನಿಗೆ ಇಷ್ಟು ದಿವಸ ಆಯ್ತು ನೌಕರಿ ಆಗ್ತಾ ಇಲ್ಲ, ಕನ್ಯೆ ಸಿಗ್ತಾ ಇಲ್ಲ, ಮದುವೆ ಆದ್ರೂ ಸಂತಾನ ಆಗ್ತಾ ಇಲ್ಲ, ಏನಾದ್ರೂ ಹೇಳಿ, ಅದ್ ಖರ್ಚು ಬಗ್ಗೆ ಚಿಂತೆ ಮಾಡ್ಬೇಡ್ರಿ, ಎಷ್ಟಾದ್ರೂ ಖರ್ಚಾಗ್ಲಿ ಮಾಡೋಣ ಅಂತ. ಅದನ್ನೆಲ್ಲ ನೋಡಿ ನಾವು ಹೇಳ್ತೀವಿ, ನಿಮಗೆ ದೈವಿಕವಾಗಿರುವಂತಹ ಕಾಡಿಕೆ ಅನ್ನೋದು ಯಾವ್ದಿಲ್ಲ, ಲೌಕಿಕ ಪ್ರಯತ್ನದಿಂದಲೇ ಮುಂದುವರಿಯುತ್ತೆ ಅನ್ನೋದು ಉತ್ತರ ಬರುತ್ತೆ ಪಂಚಾಂಗದಲ್ಲಿ ಬಂದಾಗ. ಅವಾಗ ಅಷ್ಟೇನಾ, ಏನು ಅವ್ರ ರಿಯಾಕ್ಷನ್ ಮುಖ ನೋಡ್ಬೇಕು, ನಮಗ್ ಮನಸ್ಸಲ್ಲಿ ಬಹಳ ನಗು ಬರ್ತಾ ಇರ್ತದೆ. ಪುಟ್ಟ ಪರಿಹಾರ ಹೇಳಿದ್ರೆ ಯಾರಿಗೂ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು. ಅಂತಹ ಮನಸ್ಥಿತಿನಲ್ಲಿ ನಾವಿದ್ದೇವೆ ಅಲ್ವೇ? ಹಾಗೇನೆ ಏನೋ ದೊಡ್ಡ ಒಂದು ಚಂಡಿ ಯಾಗ ಹೇಳ್ಬೇಕು, ಸುದರ್ಶನ ಹೇಳ್ಬೇಕು, ಆಗ ಹೀಗೆ ಹೇಳಿದ್ರೆ ಆವಾಗ ಇಂಥ ಭಟ್ರು ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಅದೇ ರೀತಿ ಭಾಗವತದಲ್ಲಿ ನಾಮಸ್ಮರಣೆ ಅಂತ ಹೇಳಿದ ತಕ್ಷಣ ಅದೇನು, ಅದು ಹೇಗೆ ಪಾಪಗಳನ್ನು ಕಡಿತದೆ ಅಂತ.
ಈಗ ನೋಡಿ, ಸ್ವಲ್ಪ ಸೂಕ್ಷ್ಮವಾಗಿ ನಾವು ಸೈಕಾಲಜಿ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ರೆ, ಒಬ್ಬನು ಅಂದ್ರೆ ಹ್ಮ್, ಒಂದು ಘಟನೆಯನ್ನ ಒಂದು ವಿಚಾರವನ್ನ, ಒಂದು ಪ್ರತಿಕ್ರಿಯೆಯನ್ನ ಯಾವ್ಯಾವ ಆಯಾಮಗಳಲ್ಲಿಯೂ ನಾವು ಯೋಚನೆ ಮಾಡಬಹುದು ಅಂತ ಸುಮ್ಮನೆ ಹೇಳ್ತಾ ಇದ್ದೀನಿ. ಚಿಕ್ಕವನಿದ್ದಾಗ ಸ್ವಲ್ಪ ಇಂಗ್ಲಿಷ್ ಕಲಿಬೇಕು, ನಾವೆಲ್ಲ ಕನ್ನಡ ಮೀಡಿಯಂ ಇಂದ ಬಂದವರು, SSLC ವರೆಗೂ. ಇಂಗ್ಲಿಷ್ ಹೆಚ್ಚಿಗೆ ಶ್ರಮ ಹಾಕಿ ಕಲಿಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮೇಷ್ಟ್ರು ಹಿಂದೂ ಪೇಪರ್ ಓದು ಅಂತ ಸಜೆಸ್ಟ್ ಮಾಡಿದ್ರು. ಡೈಲಿ ಅರ್ಧ ಗಂಟೆ ಹಿಂದೂ ಪೇಪರ್ ಓದ್ತಾ ಇದ್ವಿ. ಆವಾಗ ಕುಂಭಮೇಳದೊಂದು ಇದು ಬಂದಿತ್ತು. ಒಬ್ನು ಸಂಪಾದಕೀಯದಲ್ಲಿ ಬರೆದಿದ್ರು, 96-97 ಆ ಇದರಲ್ಲಿ, ಇಸ್ವಿನಲ್ಲಿ ಭಾರತದಲ್ಲಿ ಕುಂಭಮೇಳದ ಸಂಬಂಧಪಟ್ಟಂತೆ ಒಂದು ವರ್ಲ್ಡ್ ರೆಕಾರ್ಡ್ ಆಯ್ತು. ಒಂದೇ ದಿನ ಒಂದೇ ಜಾಗದಲ್ಲಿ 1 ಕೋಟಿ ಜನ ಸ್ನಾನ ಮಾಡಿದ್ರು ಅಂತ ಬರ್ದಿದ್ದ. ಇದು ನ್ಯೂಸ್. ಆ ಎಡಿಟರ್ ಅದರೊಳಗಡೆ 1 ಕೋಟಿ ಜನ ಭಕ್ತರು, ಶ್ರದ್ಧಾಳು ಅಂತ, ಡಿವೋಟೀಸ್ ಅಂತ ಬರೆದು ಬ್ರಾಕೆಟ್ ಅಲ್ಲಿ ಸಿನ್ನರ್ಸ್ ಅಂತ ಹಾಕಿ ಕ್ವಶನ್ ಮಾರ್ಕ್ ಹಾಕಿದ್ದ. ಅಂದ್ರೆ 1 ಕೋಟಿ ಜನ ಇಲ್ಲಿ ಸ್ನಾನಕ್ಕೆ ಬಂದಿದ್ದಾರೆ ಅಂದ್ರೆ ನಾವು ಗಂಗೆಗೆ ಯಾಕೆ ಹೋಗ್ತೀವಿ? ಪಾಪ ತೊಳ್ಕೊಳ್ಳೋಕೆ ಅಂತ. 1 ಕೋಟಿ ಜನ ಸ್ನಾನಕ್ಕೆ ಹೋಗಿದೀವಿ ಅಂತಂದ್ರೆ 1 ಕೋಟಿ ಜನ ಪಾಪಿಷ್ಟ್ರು ಇದ್ದಾರೆ ಅಂತ ಆಯ್ತಲ್ಲ ಇಲ್ಲಿ, ಅನ್ನೋದು ಅವನ ಯೋಚನೆ ಆಗಿತ್ತು. ಆ ಘಟನೆ ಹಾಗೆ ನೋಡಬಹುದು ಅಂತ. ಈಗ ನಾವು ಅವನ ಥರನೇ ಯೋಚನೆ ಮಾಡಿದ್ರೆ, ಇವಾಗ ಪುಟ್ಟ ಉಪಾಯಗಳಿಗೆ, ನಾಮಸ್ಮರಣೆ ಮಾತ್ರ ಒಂದು ಉಪಾಯದಿಂದ ಎಲ್ಲ ಪಾಪ ಪರಿಹಾರಗಳು ಆಗ್ತವೆ ಅಂತ ದೊಡ್ಡವರು ಅಥವಾ ಭಾಗವತ ಹೇಳಿದಾಗ ನಾವು ಅದನ್ನು ಒಪ್ತಾ ಇಲ್ಲ ಅಂತಂದ್ರೆ ಅದರ ಅರ್ಥ ಏನು ಗೊತ್ತೇನು? ಅಯ್ಯೋ, ನಾವು ಮಾಡಿರೋ ಪಾಪ ಎಷ್ಟೆಷ್ಟು ನಮಗ್ ಗೊತ್ತಿಲ್ವೇ, ಈ ಸಣ್ಣ ಪುಟ್ಟ ನಾವು ಉಪಾಯದಿಂದ ಹೋಗೋದಿಲ್ಲ ಅಂತ ನಮಗೆ ಗೊತ್ತು ಅಂತ ನಾವೇ ಹೇಳ್ದಾಗ ಆಯ್ತದು. ಅಂದಾಜ್ ಬಂತಲ್ಲ ನಾನೇನ್ ಹೇಳ್ತಾ ಇದ್ದೀನಿ ಅಂತ. ನಾವು ಮಾಡಿರೋ ಪಾಪ ಎಷ್ಟೆಷ್ಟಿದೆ ಅಂತ ನಂಗೆ ಗೊತ್ತಿಲ್ವೇ ಅಂತ. ಇರ್ಲಿ, ಅದೊಂದು ಆಯಾಮ ಅಷ್ಟೇನೆ. ಆದ್ರೂ ನಾವು ನೋಡ್ತೇವೆ, ಪುಟ್ಟ ಉಪಾಯಗಳಿಗೆ ಅಷ್ಟೊಂದು ಗೌರವ, ಬೆಲೆಯನ್ನು ತಕ್ಕದಲ್ಲಿ ಸಿಗೋದಿಲ್ಲ. ಯಾಕೆ ಹಾಗಾಗುತ್ತೆ ಅಂತ ಯೋಚನೆ ಮಾಡಿದಾಗ, ಆ ಉಪಾಯದ ಹಿಂದಿರುವ ತತ್ವ ಏನು ಅನ್ನೋ ನಮಗ್ ಗೊತ್ತಿರೋದಿಲ್ಲ. ಆ ತತ್ವವನ್ನ ತಿಳಿ ಹೇಳುವಂತಹದ್ದೇ ಅಜಾಮಿಳೋಪಾಖ್ಯಾನ. ಮುಂಚೆ ಕಥೆ ನೋಡೋಣ, ಆಮೇಲೆ ಅದರ ತತ್ವಕ್ಕೆ ಹೋಗೋಣ. ಕಥೆ ಅನ್ನೋದು ಪ್ರಸಿದ್ಧವಾಗೇ ಇದೆ. ಕಾನ್ಯಕುಬ್ಜ ಅನ್ನುವಂತಹದ್ದು ಒಂದು ದೇಶ. ಅಲ್ಲಿ ಒಬ್ಬನು ಬ್ರಾಹ್ಮಣ, ಅವನು ವೇದಾಧ್ಯಯನ ಸಂಪನ್ನನು, ಪೂಜಾ ಪಾಠ ಹವನ ಜಪ ತಪನುಷ್ಠಾನ ಮಾಡ್ಕೊಂಡು ಹೇಗಿರ್ಬೇಕು ಹಾಗಿದ್ರು. ಒಮ್ಮೆ ಯಾವುದೋ ಒಂದು ಸಂದರ್ಭದಲ್ಲಿ ಅವನ ಗೆಳೆಯನು ಈ ಮದ್ಯ ಸೇವನೆ, ಮದಿರಾ ಸೇವನೆ ಇದರಲ್ಲಿ ಆಸಕ್ತನಾಗಿರುವಂತವನು. ಅವನ ಮೂಲಕ ಒಬ್ಬ ಶೂದ್ರ ಸ್ತ್ರೀ ಜೊತೆಗೆ, ಶೂದ್ರ ಸ್ತ್ರೀ ಅನ್ನೋದಕ್ಕಿಂತ ವೇಶ್ಯಾ ಸ್ತ್ರೀ ಜೊತೆಗೆ ನೋಡ್ತಾನೆ. ಅವಳಲ್ಲಿ ಅವನಿಗೆ ಆಸಕ್ತಿ ಹುಟ್ಟುತ್ತದೆ. ಸಹವಾಸದಿಂದ ಒಂದೆರಡು ಸ್ವಲ್ಪ ಮದಿರಾಪಾನವನ್ನು ಮಾಡಿರ್ತಾನೆ, ಬುದ್ಧಿ ಭ್ರಮಿತವಾಗಿರುತ್ತೆ, ಅವಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಆಮೇಲೆ ಅದಿಷ್ಟು ಆಸಕ್ತಿ ಮೋಹಕ್ಕೊಳಗ ಬದಲಾವಣೆ ಆಗ್ತದೆ. ಮೋಹಕ್ಕೆ ಬದಲಾವಣೆ ಆದಾಗ ವಿವೇಕ ಕಳ್ಕೊಳ್ತಾನೆ. ಮನೆಯಲ್ಲಿ ಸುಂದರವಾಗಿರುವ, ಸುಶೀಲವಾಗಿರುವ, ಸತ್ಕುಲಾಚಾರ ಸಂಪನ್ನವಾಗಿರುವಂತಹ ಹೆಂಡತಿಯನ್ನ ಮನೆಯಿಂದ ಆಚೆ ಹಾಕುತ್ತಾನೆ. ಆ ವೇಶ್ಯೆಯನ್ನ ಮನೆಯಲ್ಲಿ ತಂದಿಡ್ತಾನೆ. ಅವಳಿಗೋಸ್ಕರ ಮಾಡಬಾರದು ಎಲ್ಲಾ ಅಧರ್ಮ, ಅನ್ಯಾಯದ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ತಾನೆ. ಏನ್ ಹೇಳ್ತಾರೆ ಅದರ ಬಗ್ಗೆ ಅವನು ಅಂತ ಹೇಳಿದ್ರೆ, ಹಾಗೆ ಅವನು ಧರ್ಮವನ್ನ ನಾಶ ಮಾಡ್ಕೊಂಡ ಅನ್ನೋದ್ರ ಬಗ್ಗೆ ಹೇಳ್ತಾನೆ ಅಂದ್ರೆ, ಬಂಧ್ಯಕ್ಷ ಕೈತವೈಶ್ಚೌರ್ಯೈ ಗರ್ಹಿತಾಂ ವೃತ್ತಿಮಾಸ್ಥಿತಃ ಬಿಭೃತ್ ಕುಟುಂಬಂ ಅಶುಚಿ ಯಾತಯಾಮಾಸ ದೇಹಿನಃ ಅನ್ನುವಂಥದ್ದು. ಬಂಧ್ಯ ಅಂತ ಹೇಳಿದ್ರೆ ಸೆರೆ ಹಿಡಿಯೋದು, ಬಂಧನಕ್ಕೊಳಗಾಗೋದು ಅಂತ ಹೇಳಿದ್ರೆ, ಒಂದು ಯಾರಿಗಾದ್ರೂ ಪ್ರಯಾಣ ಮಾಡೋರಿಗೆ ಬಂಧನ ಮಾಡಿ ಲೂಟಿ ಮಾಡೋದು ಅದು ಒಂದು, ಅಥವಾ
ಬ್ಲಾಕ್ ಮೇಲ್ ಮಾಡೋದು ಅಥವಾ ಹೆದರ್ಸೋದು ಅನ್ನುವಂಥದ್ದು, ಅಪಹರಣ ಮಾಡಿ ದುಡ್ಡು ಕೊಡೋದು ಬಿಡಿಸೋದು, ಇಂತಹ ಕೆಲಸಗಳಿಗೆ ಬಂಧ್ಯ. ಆ ಬಂಧ್ಯ ಕೆಲಸದಿಂದ ದುಡ್ಡು ಸಂಪಾದನೆ ಮಾಡಿ ಅವಳಿಗೋಸ್ಕರ, ಆ ವೇಷೆಗೋಸ್ಕರ. ಆಮೇಲೆ ಅಕ್ಷ, ಜೂಜಾಡೋದಕ್ಕೆ ಶುರು ಮಾಡ್ದ. ಕೈತವೈಹಿ, ಕೈತವ ಅಂತಂದ್ರೆ ಮೋಸ ಮಾಡೋರು. ನಾನು ನಿನ್ನ ದುಡ್ಡನ್ನ ಇಷ್ಟು ಬೇಗ ಇಷ್ಟು ಮಾಡ್ಕೊಡ್ತೇನೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಆಮಿಷಗಳನ್ನು ನೋಡಿ ದುಡ್ಡು ತಗೊಂಡು ಆಮೇಲೆ ಫರಾರಿ ಆಗೋದು. ಅಂತಹ ಕೆಲಸಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ. ಆಮೇಲೆ ಗರ್ಹಿತಾಂ ವೃತ್ತಿಮಾಸ್ಥಿತಃ. ಗರ್ಹಿತಾಂ ಅಂತ ಹೇಳಿದ್ರೆ ಸಮಾಜ ಯಾವ್ದನ್ನ ನಿಂದ್ಯ ಅಂತ ಕರೀತದೆಯೋ, ಯಾವ್ದು ನೀಚ ಅಂತ ಕರೀತದೆಯೋ ಅಂತಹ ವೃತ್ತಿಗಳಲ್ಲಿಯೇನೆ ಅವನು ಆಶ್ರಯಿಸಿ ಧನ ಸಂಪಾದನೆ ಮಾಡಿ ಬಿಭೃತ್ ಕುಟುಂಬಂ, ತನ್ನ ಕುಟುಂಬವನ್ನ, ಅಂದ್ರೆ ಅವನ ಕುಟುಂಬ ಅಂದ್ರೆ ಇವಾಗ ಯಾರೋ ಆ ವೇಶ್ಯೆ, ಅವರನ್ನ ಯಾತಯಾಮಾಸ, ಅವರನ್ನ ಸಾಕ್ತಾ ಇದ್ದ. ಅವಳಿಗೋಸ್ಕರ ಅವನು ಇಷ್ಟೆಲ್ಲಾ ಮಾಡಬಾರದು ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದ. ಅಂತಹ ಪರಮ ಪಾಪಿ. ಒಂದು ದಿವಸ ಆ ಊರಲ್ಲಿ ಒಂದಿಷ್ಟು ಜನ ಸಾಧು ಸಂತರು ಬಂದಿದ್ರು. ಅವರು ಅಲ್ಲಿರುವಂತಹ ಜನರಲ್ಲಿ, ಊರಿನಲ್ಲಿ ಕೇಳಿದ್ರು, ಇಲ್ಲಿ ಧರ್ಮಿಷ್ಠರು, ಸ್ವಲ್ಪ ಅನುಕೂಲಸ್ಥರು, ದಾನ ಮಾಡೋ ಬುದ್ಧಿ ಉಳ್ಳಂತವ್ರು ಯಾರಾದರೂ ಇದ್ದಾರೆಯೇ ಅಂತ. ತಮ್ಮೆಲ್ಲಿಗೂ ನೆನಪಿದೆಯಲ್ಲೋ, ನಮ್ಮ ಕಲಬುರಗಿನಲ್ಲಿ ಒಂದಿಷ್ಟು ಜನ ಬರ್ತಿದ್ರು. ಅವರಿಗೆ ತಿರುಪತಿಯಿಂದ ಬರ್ತಿದ್ರು ಬಹುತೇಕ. ತಿರುಪತಿ ಇವಾಗಿದ್ದಷ್ಟು ಬಹುಶಃ ಇವಾಗಿದ್ದಷ್ಟು ದುಡ್ಡು ಸಂಪಾದನೆ ಅವಾಗ ಇರ್ತಿರ್ಲಿಲ್ವೇನೋ. ಅದಕ್ಕೆಲ್ಲ ಅದರದ್ದು ಇತಿಹಾಸ ಇದೆ, ಅದಕ್ಕೆಲ್ಲ ಕಾರಣಗಳಿದಾವೆ. ಅವಾಗ ಅಲ್ಲಿರುವಂತಹ ಪುರೋಹಿತರು ಗುಂಪು ಕಟ್ಕೊಂಡು 8, 10, 12 ಜನ ಗುಂಪು ಕಟ್ಕೊಂಡು ಊರೂರಿಗೆ ಹೋಗ್ತಾ ಇದ್ರು. ಅವ್ರಿಗೆ ನಮ್ ಕಡೆ ದೇಶಾವರಿ ಬ್ರಾಹ್ಮಣರು ಅಂತ ಕರೀತಾರೆ. ಅವ್ರು ಒಳ್ಳೆಯ ವೇದಾಧ್ಯಯನ ಸಂಪನ್ನರಾಗಿರ್ತಾರೆ, ತುಂಬಾ ದೊಡ್ಡ ದೊಡ್ಡ ಪಂಡಿತರಾಗಿರ್ತಿದ್ರು. ಆದ್ರೂ ಅವರಿಗೆ ಉಪಜೀವನಕ್ಕೆ ಅಲ್ಲಿ ಸಾಕಷ್ಟು ಉತ್ಪತ್ತಿ ಆಗ್ತಾ ಇರ್ಲಿಲ್ವೇನೋ. ಅವರು ಒಂದೊಂದು ಊರಿಗೆ ಒಂದೊಂದು ವಾರ 10 ದಿವಸ ಬರ್ತಿದ್ರು. ನಮ್ಮ ಮನೆಗೂ ಬರೋರು. ನಮ್ಮ ಪ್ರತಿನಿತ್ಯ ಅವ್ರ ಕೆಲಸ ಏನು ಅಂತ ಹೇಳಿದ್ರೆ, ಊರಲ್ಲಿ ಒಳ್ಳೆ ಧರ್ಮಿಷ್ಠರು, ಧಾರ್ಮಿಕರು ಯಾರಿದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿರುವಂತಹ ಮಕ್ಕಳಿಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಒಂದಿಷ್ಟು ಧಾನ್ಯವೋ ದುಡ್ಡೋ ಏನ್ ಸಿಗುತ್ತೋ ಅವ್ರ ಮನೇಲಿ ಸಂಗ್ರಹ ಮಾಡ್ಕೊಂಡು ಹೋಗೋದು. ಬೆಳಿಗ್ಗೆಯಿಂದ ಇದೇ ಕೆಲಸ, 3-4 ಮನೆಗೆ ಹೋಗೋದು, ಆ ಕೆಲಸ ಮಾಡಿ ಆಮೇಲೆ 5ನೇ ಮನೆಯಲ್ಲಿ ಊಟ ಮಾಡ್ಕೊಂಡು ಬರೋರು. ಸಾಯಂಕಾಲವೂ ಒಂದಿಷ್ಟು ಮನೆಗೆ 2-3 ಮನೆಗೆ ಹೋಗೋದು, ಮತ್ತೆ 4ನೇ ಮನೆಯಲ್ಲಿ ರಾತ್ರಿ ಉಪಹಾರ ಮಾಡ್ಕೊಂಡು ಬರೋದು. ಈ ರೀತಿ ಅವರೆಲ್ಲ ನಮ್ಮ ಮನೆಯಲ್ಲಿ ಬರ್ತಿದ್ರು. ನಮ್ಮ ಮನೆಯಲ್ಲಿ ತಂಗೋದು, ಮಲ್ಕೊಳಕ್ ನಮ್ಮ ಮನೆಗೆ ಬರ್ತಿದ್ರು. ಬರ್ಬೇಕಾದ್ರೆ ಒಂದಿಷ್ಟು ಖಾಲಿ ಚೀಲ ತಗೊಂಡ್ ಬರೋರು. ಹೋಗ್ಬೇಕಾದ್ರೆ ಇಲ್ಲಿಂದ ಟ್ರಾನ್ಸ್ಪೋರ್ಟಿಗೆ ಬುಕ್ ಮಾಡ್ತಿದ್ರು ಚೀಲಗಳನ್ನು. ಒಂದು ಅರ್ಧ ಕ್ವಿಂಟಲ್ ಇಷ್ಟು ಅಕ್ಕಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ಇದು ನಾನು ಚಿಕ್ಕವನಿದ್ದಾಗ ನೋಡಿರುವಂತಹ ಘಟನೆ. ಆಗಿನ ಪರಿಸ್ಥಿತಿ ಹಾಗಿತ್ತೇನು. ತುಂಬಾ ದೊಡ್ಡ ದೊಡ್ಡ ಪಂಡಿತರೇ ಇರ್ತಿದ್ರು. ಅವರು ಘನ ಅಂತೆಲ್ಲ ಆಶೀರ್ವಾದ ಮಾಡುವಾಗ ಹೇಳುವಂತವ್ರು ಇರ್ತಿದ್ರು. ಆದ್ರೆ ಅವ್ರ ಪರಿಸ್ಥಿತಿ ಹಾಗಿರ್ತಿತ್ತು. ಯಾಕೆ ನೆನೆಸ್ಕೊಂಡೆ ಅಂತ ಹೇಳಿದ್ರೆ, ಪುರೋಹಿತರು, ಸಾಧು ಸಂತರು ಹೀಗೆ ಊರಲ್ಲಿ ಹೋಗ್ಬಿಟ್ಟು ಧರ್ಮಿಷ್ಠರಲ್ಲಿದ್ದಾರೆ ಅಂತ ಹೇಳಿ ಹುಡುಕೊಂಡು ಅವ್ರ ಮನೆಗೆ ಹೋಗಿ ಒಂದಿಷ್ಟು ಆಶೀರ್ವಾದಾದಿಗಳನ್ನು ಮಾಡಿ ತಮ್ಮ ಉಪಜೀವನ, ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ, ಆ ಕೆಲಸ ಮಾಡ್ತಾರೆ. ಹಾಗೇನೆ ಈ ಒಂದು ನಗರಕ್ಕೂ ಅವ್ರು ಬಂದ್ರು ಒಂದಿಷ್ಟು ಜನ ಸತ್ಪುರುಷರು. ಅವ್ರಿಗೆ ಕೇಳಿದಾಗ ಈ ಊರಲ್ಲಿ ಯಾರು ಧನಿಕರಿದ್ದಾನೆ, ಯಾರು ಧಾರ್ಮಿಕರಿದ್ದಾನೆ ಅಂತ ಕೇಳಿದಾಗ ಜನರು ಅವರನ್ನ ಈ ಅಜಾಮೇಳನ ಮನೆಗೇನೆ ಕಳಿಸಿದ್ರು. ಅಜಾಮೇಳನ ಮನೆಗೆ ಅವರು ಹೋದಾಗ ಅವ್ರ ಮನೆಗೆ ಕಾಲಿಟ್ಟ ತಕ್ಷಣ ಗೊತ್ತಾಯ್ತು ಇದು ಸುಸಂಸ್ಕೃತರ ಮನೆ ಅಲ್ಲ ಅನ್ನುವಂಥದ್ದು. ಆದ್ರೂ ಸಾಧು ಸಂತರು ಬಹಳ ಶಾಂತ ಸ್ವಭಾವದವರು, ಕ್ಷಮಾಗುಣದವರು, ಜನರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನುವಂತಹ ಗುಣವರು. ಹಾಗೆ ನೋಡಿದ್ರೆ ಸಾಧು ಅನ್ನುವಂತಹ ಶಬ್ದ 4 ಜನರಿಗೆ ಒಳ್ಳೇದ್ ಬಯಸುವವನು ಅನ್ನೋದೇನೆ ಅರ್ಥ ಸಂಸ್ಕೃತದಲ್ಲಿ. ಸಜ್ಜನರು ಅಂದ್ರೆ ಅದೇನೆ, ಜನರಿಗೆ ಒಳ್ಳೇದನ್ನು ಬಯಸೋರು ಅಂತ. ಅವರು ಹೇಳಿದ್ರು, ನಮ್ಗೆ ಊರಿನ ಜನ ಹೀಗೆ ಹೇಳಿ ಕಳಿಸಿದ್ದಾರೆ ನಿಮ್ಮ ಹತ್ರ, ಅದಕ್ಕೆ ನಮ್ಗೇನಾದ್ರು ಒಂದಿಷ್ಟು ಅಂತ ಹೇಳಿದಾಗ ಅವ್ರ ಪರಿಸ್ಥಿತಿ ನೋಡ್ಕೊಂಡು, ಇವನಿಂದ ನಾವು ಅನ್ನ ತೆಗೆದುಕೊಂಡ್ರೆ ನಮ್ಮ ಇಷ್ಟು ವರ್ಷ ಮಾಡಿರುವಂತಹ ತಪಶ್ಚರ್ಯವೋ ಭಂಗ ಆಗ್ತದೆ. ಆದ್ರಿಂದ ನಾವು ಇವರಿಂದ ಅನ್ನ ತೆಗೆದುಕೊಳ್ಬಾರ್ದು ಅಂತ ಮುಂಚೆನೆ ನಿಶ್ಚಯ ಮಾಡಿ ಅವ್ರೇನ್ ಹೇಳಿದ್ರು, ನನಗ್ ನೀವೇನೋ ಕೊಡ್ಬೇಕು ಅಂತ ಕೇಳಿದ್ರು. ಅವನ್ ಹೇಳ್ತಾನೆ, ನಾನಾ ಕೊಡೋದಾ, ಎಂಥ ಮಾತಿದು, ನಾನೇ ನಿಮ್ಮಂತ ಎಷ್ಟೋ ಜನರಿಗೆ ಲೂಟಿ ಮಾಡ್ತೇನೆ,
ನೀವೊಂದ್ 2 ನಿಮಿಷದಲ್ಲಿ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನೀವು ತಂದಿರೋ ಎಲ್ಲವನ್ನು ನಾನೇ ಕಸಿದ್ಕೊಂಡು ನಿಮ್ಮನ್ನು ಹೊಡೆದು ಕಳಿಸ್ತೇನೆ ಅಂತ ಹೇಳ್ತಾನೆ ಅಜಾಮೇಳ. ಅವಾಗ ಅವನಾದ್ರು ಇಲ್ಲ, ನಾನು ನಿಮ್ಮ ಹತ್ರ ದುಡ್ಡು ಅನ್ನ ಇತ್ಯಾದಿನ ಕೇಳ್ತಾ ಇಲ್ಲ, ಬರೀ ನಿಮ್ದೊಂದು ಮಾತು ವಚನ ಕೇಳ್ತಾ ಇದ್ದೀನಿ. ಏನ್ ವಚನ ಅಂತ ಹೇಳಿದ್ರೆ, ಈ ನಿಮ್ ಹೆಂಡತಿ ಏನು ಗರ್ಭಿಣಿ ಇದ್ದಾಳೆ, ಅವಾಗ ಅವಳು ಗರ್ಭಿಣಿ, ಈ ಮಗುವಿಗೆ ನಾವೊಂದು ಹೆಸರು ಹೇಳ್ತೇವೆ, ಆ ಹೆಸರನ್ನೇ ನೀವು ನಾಮಕರಣ ಮಾಡ್ಬೇಕು ಅಂತ ಹೇಳ. ಅವನು ಯೋಚನೆ ಮಾಡ್ತಾನೆ, ಇದೇನ್ ದುಡ್ಡಿನ ಖರ್ಚಿಂದೆಲ್ಲ ಕೆಲಸ ಎಲ್ಲ, ಏನು ಯಾಕೆ ಒಪ್ಕೊಂಡ್ರಾಯ್ತು ಅಂತ ಹೇಳಿ ಅವನು ಅಜಾಮೇಳ ಒಪ್ಕೊಳ್ತಾನೆ. ಅವ್ರು ಹೇಳ್ತಾರೆ, ಇವನಿಗೆ ಗಂಡು ಮಗುನೇ ಹುಟ್ಟುತ್ತಾನೆ, ಅವರಿಗೆ ನಾರಾಯಣ ಅಂತ ಹೆಸರಿಡಬೇಕು ಅಂತ ಅವ್ರು ಹೇಳ್ತಾರೆ. ನೋಡಿ, ಸಜ್ಜನರ ಒಂದು ಒಳ್ಳೇದು ಮಾಡ್ಬೇಕು ಅನ್ನುವಂತಹ ಸ್ವಭಾವ ಹೇಗಿರುತ್ತೆ ನೋಡಿ. ಅವರು ಏನು ಅವನ ಕಡೆಯಿಂದ ಪಡೆದೇ ಇಲ್ಲ, ಪಡಿಬಾರ್ದು ಅಂತ ನಿಶ್ಚಯನೂ ಮಾಡಿದ್ರು, ಆದ್ರೂ ಅವನ ಮನೆಯಲ್ಲಿ ಕನಿಷ್ಠ ಪಕ್ಷ ಬನ್ನಿ ಅಂತ ಒಂದು ಸ್ವಾಗತ ಕರೆದ್ರಲ್ಲ ಅವನ ಹೆಂಡತಿ, ಅಷ್ಟೇ ಸಾಕು ಅವ್ರಿಗೆ ಸಂಪ್ರೀತಿಗೊಳಿಸ್ಲಿಕ್ಕೆ ಅಂತ. ಆದ್ರಿಂದ ಅವನು ಯೋಚನೆ ಮಾಡಿದಾಗ ಏನು ಬರೀ ಹೆಸರಿಡೋತಾನೆ ಇಟ್ರಾಯ್ತು ಅಂತ ಹೇಳಿ ಅವ್ರನ್ನ ಕಳಿಸ್. ಆಮೇಲೆ ಅವ್ರು ಹೇಳದಂತೇನೆ ಅವನಿಗೆ ಮಗು ಆಯ್ತು, ಗಂಡು ಮಗು ಆಯ್ತು. ಅದು ಅವನ 10ನೇ ಮಗು ಆಗಿತ್ತು. ಅಷ್ಟೊತ್ತಿಗೆ ಇವನಿಗೆ ಆಗ್ಲೇ ಸಾಕಷ್ಟು ವಯಸ್ಸು ಆಗೋಗಿತ್ತು. ಕೊನೆಯ ಮಗನಲ್ಲಿ ಬಹಳ ಈ 10ನೇ ಮಗನಲ್ಲಿ ಬಹಳ ಅವನಿಗೆ ಅನುರಕ್ತಿ, ಬಹಳ ಅವನಿಗೆ ಪ್ರೀತಿ ಆ ಮಗುವಿನಲ್ಲಿ. ಅವನ ನಾರಾಯಣ ಅಂತ ಹೆಸರಿಡ್ತೀನಿ ಅಂತ ಮಾತು ಕೊಟ್ಟಿದ್ದ, ಹೆಸರಿಟ್ಟ ನಾರಾಯಣ ಅಂತ ಹೇಳಿ. ಅವನ ಆಟ, ಅವನ ಪಾಠ, ಅವನ ಊಟ, ಅವನ ಬಟ್ಟೆ, ಅವನ ಬಗ್ಗೆ 24 ಗಂಟೆ ಅವನದೇ ಚಿಂತೆ. ಆ ತರ ಜೀವನ ನಡೀತಾ ಇತ್ತು ಅವನು. ನಾರಾಯಣ ಊಟ ಮಾಡಿದ್ನು, ನಾರಾಯಣ ಎಲ್ಲಿದ್ದಾನೆ, ನಾರಾಯಣಗೆ ಏನ್ ಬೇಕು, ನಾರಾಯಣ ಆಟ ಆಡೋದು ಅವನ ಜೊತೆನೆ, ಹೀಗೆಲ್ಲ ನಡೀತು ಅವನ ಮನೆಯಲ್ಲಿ. ಈಗಾಗಲೇ ಅವನಿಗೆ ಸಾಕಷ್ಟು ವಯಸ್ಸಾಗಿರೋದ್ರಿಂದ ಅವನ ಅಂತ್ಯಕಾಲ ಹತ್ರ ಬರ್ತಾ ಇದೆ ಅನ್ನೋದು ಅವನಿಗೆ ಗೊತ್ತೇ ಆಗ್ಲಿಲ್ಲ. ಕಲಿಯುಗದಲ್ಲಿ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ ಅಂತ ಒಂದು ಮಾತಿದೆ ಭಾಗವತದಲ್ಲೇನೆ, ಬೇರೆ ಸ್ಕಂದದಲ್ಲಿ ಬರುತ್ತೆ. ಪಾಪ ಪುಣ್ಯಗಳು ಅತಿಯಾದಾಗ ಅದರ ಪರಿಣಾಮ, ಪ್ರತಿಫಲ, ಅದನ್ನು ಅನುಭವಿಸೋದಕ್ಕೆ ನಾವು ಸ್ವರ್ಗ ನರಕಕ್ಕೆ ಹೋಗೋವರೆಗೂ ಕಾಯ್ಬೇಕು ಅಂತೇನಿಲ್ಲ. ಇಹೈವ ಫಲಮಶ್ನುತೆ, ಇಲ್ಲಿಯೇನೆ ಫಲ ಸಿಗುತ್ತೆ ಅದರದ್ದು ಅಂತ. ಪಾಪ ಪುಣ್ಯಗಳ ಹೆಚ್ಚಿಗೆ ಆದಾಗ ಅದರ ಫಲ ಇಲ್ಲೇ ಸಿಗುತ್ತೆ ಅಂತ ನೀವು ನೋಡಬಹುದು. ಇದರ ಅರ್ಥ ಏನು? ಅತಿಯಾಗಿ ಪಾಪ ಮಾಡಿದ್ರೆ ನರಕದವರೆಗೂ ಹೋಗ್ಬೇಕು ಅಂತೇನಿಲ್ಲ, ನಮ್ ಜೀವನನೇ ನರಕ ಮಾಡಿಬಿಡ್ತಾನೆ ಭಗವಂತ. ಅತಿಯಾಗಿ ಪುಣ್ಯ ಮಾಡಿದ್ರೆ ಸ್ವರ್ಗದವರೆಗೂ ಹೋಗ್ಬೇಕು ಅಂತ ಏನು ಅರ್ಥ, ಕಾಯ್ಬೇಕಾಗಿಲ್ಲ, ನಾವ್ ಎಲ್ಲಿದ್ದೀವೋ ಅದನ್ನೇ ಸ್ವರ್ಗ ಮಾಡಿಬಿಡ್ತಾನೆ ಭಗವಂತ. ಹಾಗೆ ಈಗ ಅವನು ಮಾಡಿರುವಂತಹ ಪಾಪಕರ್ಮಗಳು ಬಹಳ ಆಗಿತ್ತು. ಆ ಕಾರಣದಿಂದ ಅವನಿಗೆ ಇನ್ನೂ 12 ವರ್ಷ ಆಯುಸ್ಸು ಇರುವಾಗಲೇನೆ ಅಂತ್ಯಕಾಲ ಅವನಿಗೆ ಬಂತು. ಅವನ ಪೂರ್ಣಾಯುಸ್ಸು 100, 88ನೇ ವಯಸ್ಸಿನಲ್ಲಿಯೇನೆ, ಅಂದ್ರೆ ಇನ್ನೂ 12 ವರ್ಷ ಒಂದು ಬಾಕಿ ಇದೆ. ಆದ್ರೂ ಅವನು ಮಾಡಿರುವಂತಹ ಪಾಪಗಳು ಅತಿಯಾಗಿರುವುದರಿಂದ ಅವನ ಆಯುಸ್ಸು ಬಾಕಿ ಉಳಿದಾಗ್ಲೇನೆ ಅವನಿಗೆ ಮರಣಾಸನ್ನ. ಮರಣಾಸನ್ನ ಹೇಗಾಯ್ತು ಅಂತ ಹೇಳಿದ್ರೆ, ಅತ್ಯಂತ ಕ್ರೂರವಾಗಿ ಭಯಂಕರವಾಗಿ ಕಾಣುವಂತಹ ಯಮಭಟರು ಅವನ ದೃಷ್ಟಿಗೆ ಗೋಚರವಾದರು. ಅವನ ದೃಷ್ಟಿಗೆ ಗೋಚರವಾಗಿದ್ದು ನೋಡಿದಾಗ, ಅವರ ಆಕೃತಿ ಅದೆಲ್ಲ ನೋಡಿದಾಗ ನೀವು ಭಯ ಅಂದ್ರೆ ಭಯಂಕರ ಭಯ ಆವರಿಸ್ತು. ಈ ಯಮಭಟರ ಕೈಯಲ್ಲಿ ಎಲ್ಲಿ ನನ್ನ ಮಗ ಸಿಕ್ಕಾಕೊಳ್ತಾನೋ ಅನ್ನೋ ಕಾರಣದಿಂದ ಅವನು ನಾರಾಯಣ ಅಂತ ಹೇಳಿ ಜೋರಾಗಿ ಕೂಗಿದ್ರು, ಈಚೆ ಬಾ ಅಂತ ಕರೆಯೋದಕ್ಕೆ. ಅವ್ರನ್ನ ನೋಡಿ ಹೆದರಿ ತನ್ನ ಮಗನಿಗೆ ರಕ್ಷಣೆ ಮಾಡೋದಕ್ಕೆ ನಾರಾಯಣ ಅಂತ ಕೂಗಿದ್ರು. ಅದೇ ಸಮಯದಲ್ಲಿ ಆ ಯಮಭಟರು ಇವನನ್ನ ಪಾಶದಲ್ಲಿ ಬಂಧಿಸಿದ್ರು. ಅಂದ್ರೆ ಏನರ್ಥ? ಅಂತ್ಯಕಾಲದಲ್ಲಿ, ಮರಣ ಸನ್ನಿಹಿತ ಕಾಲದಲ್ಲಿ ಅವನ ಮುಖದಿಂದ ಅನಾಯಾಸವಾಗಿ, ನಾಮೋಚ್ಚಾರಣೆಯ ಉದ್ದೇಶ ಇಲ್ಲದೇನೆ, ನಾಮದ ಮಹಿಮೆ ಗೊತ್ತಿಲ್ಲದೇನೆ ಅನಾಯಾಸವಾಗಿ ಉಚ್ಚಾರಣೆ ಆಯಿತು ಭಗವನ್ ನಾಮ. ಅದರ ಫಲ ಏನು ಅಂತ ಹೇಳಿದ್ರೆ,
ಅದೇ ಸಂದರ್ಭದಲ್ಲಿ ವಿಷ್ಣು ಪಾರ್ಷದರು ಭೂಮಿಗೆ ಬರ್ತಾರೆ. ವಿಷ್ಣು ಪಾರ್ಷದರು ನೋಡೋದಕ್ಕೆ ವಿಷ್ಣುವಿನ ಹಾಗೇನೆ ಚತುರ್ಭುಜಧಾರಿಗಳು, ಪೀತಾಂಬರಧಾರಿಗಳು, ಅತ್ಯಂತ ಹೊಳೆಯುವಂತಹ ಮೈ ಬಣ್ಣ. ಹಾಗೆ ಬಂದಂಥವ್ರನ್ನು ನೋಡಿ ಅವ್ರು ಬಂದು ಆ ಯಮಭಟ್ರಿಗೆ ಹೇಳ್ತಾರೆ, ನೀವು ಏನು ಯಾಕೆ ಬಂದಿದ್ರಿ, ಇಲ್ಲೆಲ್ಲ ನಿಮ್ ಕೆಲಸ ಇಲ್ಲ ಇದು ಅಂತ. ಇವರನ್ನ ನೋಡಿ ಅವ್ರು ಕೇಳ್ತಾರೆ, ನೀವ್ ಯಾರು, ಎಲ್ಲಿಂದ ಬಂದಿದ್ದೀರಿ, ಇವನು ಅಜಾಮಿಳ ಪರಮ ಪಾಪಿಷ್ಠ, ಇವನು ಏನೇನ್ ಮಾಡಿದಾನೆ ಗೊತ್ತೇನ್ ನಿಮಗೆ, ಅವನ್ ಅವನ್ ಪಾಪಗಳನ್ನೆಲ್ಲ ಪಟ್ಟಿ ಮಾಡ್ಕೊಂಡೇನೆ ನಮ್ಮ ಯಜಮಾನ ಹೇಳಿದ್ದಾನೆ. ಯಜಮಾನ ಅಂದ್ರೆ ಯಾರು, ಯಮ ಹೇಳಿದ್ದಾನೆ, ಅದನ್ನ ನಾವು ಅವನನ್ನ ಕರ್ಕೊಂಡು ಹೋದಕ್ ಬಂದಿದ್ದೀವಿ ಅಂತ. ಅವಾಗ ಆ ವಿಷ್ಣುದೂತರು ಹೇಳ್ತಾರೆ, ನೀವು ಯಮನ ಭಟ್ರು ಅಂತ ಹೇಳ್ಕೊಳ್ತೀರಿ, ಯಮನ ಪೂರ್ಣ ಹೆಸರು ಯಮಧರ್ಮ ರಾಜ ಅಂತ ಹೇಳಿ. ಧರ್ಮಕ್ಕೆ ರಾಜನವನು, ಧರ್ಮದ ಸ್ವರೂಪವನ್ನು ಬಹಳ ಸೂಕ್ಷ್ಮವಾಗಿ ಬಲ್ಲಂಥವನು ಅವನು, ಆದ್ರಿಂದ ಅವನಿಗೆ ಯಮಧರ್ಮ ಅಂತ ಹೆಸರು. ಅಂಥವನ ದೂತರಾಗಿ ನೀವೇ ಅಧರ್ಮದ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ. ಆವಾಗ ಅವ್ರು ಗಾಬರಿಯಾಗಿ ಹೋಗ್ತಾರೆ, ನಾವೇನ್ ಅಧರ್ಮ ಮಾಡಿದ್ವಿ ಅಂತ ಕೇಳಿದಾಗ ಮತ್ತೆ ವಿಷ್ಣುದೂತರು ಹೇಳ್ತಾರೆ, ಓಹೋ ಹಾಗಾದ್ರೆ ಧರ್ಮ ಅಂದ್ರೆ ಏನ್ ಹೇಳಿ, ನೀವು ಯಮಧರ್ಮನ ದೂತರಲ್ವೇ, ಹಾಗಾದ್ರೆ ನಿಮಗ್ ಧರ್ಮ ಚೆನ್ನಾಗಿ ಗೊತ್ತಿರ್ಬೇಕು, ಧರ್ಮ ಅಂದ್ರೆ ಏನ್ ಹೇಳಿ ಅಂತ ಕೇಳ್ತಾರೆ. ಅವಾಗ ಧರ್ಮದ ಒಂದು ವ್ಯಾಖ್ಯೆ ಭಾಗವತದಲ್ಲಿ ಸಿಗುತ್ತೆ. ಮನುಸ್ಮೃತಿ ಇತ್ಯಾದಿಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅನೇಕ ರೀತಿಯ ಧರ್ಮದ ವ್ಯಾಖ್ಯೆಗಳಲ್ಲಿ ನೋಡಿದ್ರು ಈ ವ್ಯಾಖ್ಯೆ ಏನಿದೆ ಅದು ಎಲ್ಲವನ್ನೂ ಸಮಾಹಿತಗೊಳಿಸುವಂತಹ ಬಹಳ ಉದಾತ್ತವಾಗಿರುವಂತಹ ವ್ಯಾಖ್ಯೆ ಇಲ್ಲಿ ಅನ್ನು ಹೇಳ್ತಾರೆ. ಆಮೇಲೆ ಅಷ್ಟೇ ಸರಳವಾಗಿರುವಂತಹ, ನೋ ಕನ್ಫ್ಯೂಷನ್, ಸಿಂಪಲ್ ವ್ಯಾಖ್ಯೆಯನ್ನು ಹೇಳ್ತಾರೆ. ಯಮದೂತರು ಹೇಳ್ತಾರೆ, ವೇದ ಪ್ರಣಿಹಿತೋ ಧರ್ಮೋ ಹ್ಯಧರ್ಮಸ್ತದ್ವಿಪರ್ಯಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂ ಇತಿ ಶುಶ್ರುಮ. ನಾವು ನಮ್ಮ ಒಡೆಯನಿಂದ ಯಮನಿಂದ ಧರ್ಮ ಅಂದ್ರೆ ಏನು ಅಂತ ಏನ್ ತಿಳ್ಕೊಂಡಿದೀವಿ ಗೊತ್ತೇನು? ವೇದ ಪ್ರಣಿಹಿತೋ ಧರ್ಮ, ವೇದ ಏನೇನೇನೇನೇನು ಹೇಳುತ್ತೆ ಅದನ್ನು ಮಾಡೋದೇ ಧರ್ಮ. ಸಿಂಪಲ್, ಮುಗೀತು ಇಲ್ಲಿಗೇನೆ. ಧರ್ಮ ಅಂದ್ರೆ ಏನು? ವೇದ ಏನ್ ಹೇಳುತ್ತೋ ಅದನ್ನ ಮಾಡೋದು. ಹಾಗಾದ್ರೆ ಅಧರ್ಮ ಅಂದ್ರೇನು? ತದ್ವಿಪರ್ಯಯ, ವೇದ ಏನ್ ಬೇಡ ಅಂತ ಹೇಳುತ್ತೋ ಅಥವಾ ಏನು ನಿಷೇಧ ಮಾಡಿದೆಯೋ ಅದನ್ನು ಮಾಡದೇ ಇರೋದು, ಅಷ್ಟೇನೆ, ಸಿಂಪಲ್ ಹೇಳುದು. ಅಂದ್ರೇನು? ಮನುಸ್ಮೃತಿಯ ಮಾತು, ವೇದೋಖಿಲೋ ಧರ್ಮ ಮೂಲಂ ಅಂತ. ಧರ್ಮದ ಮೂಲ ಯಾವುದು ಅಂತಂದ್ರೆ ವೇದ ಅಂತಲೇನೆ ಹೇಳ್ತಾರೆ. ಹೀಗಾಗಿ ಅವ್ರು ಹೇಳಿದ್ರು ಧರ್ಮ ಅಂದ್ರೆ ವೇದ ಪ್ರಣಿಹಿತೋ, ಇದು ಒಂದು ಲಕ್ಷಣ ಧರ್ಮದ್ದು. ಇನ್ನೊಂದು ಮಾತಿದೆ, ಅದು ಮಹತ್ವದ್ದು, ವೇದೋ ನಾರಾಯಣ ಸಾಕ್ಷಾತ್. ಇದೇ ಶ್ಲೋಕದಲ್ಲಿ 2ನೇ ಸಾಲು, ವೇದೋ ನಾರಾಯಣ ಸಾಕ್ಷಾತ್. ವೇದ ಅಂದ್ರೆ ಅದು ಸಾಕ್ಷಾತ್ ಭಗವಂತನೇ ಅಂತ. ಮೊದಲನೇ ಮಾತೇನು ಹೇಳಿದ್ರು? ವೇದ ಹೇಳಿದ್ದೇ ಧರ್ಮ. 2ನೇ ಮಾತೇನು ಹೇಳಿದ್ರು? ವೇದವು ಭಗವಂತನ, ಸಾಕ್ಷಾತ್ ಭಗವಂತನೇ ಅಂತ. ಇವೆರಡು ಸೇರಿಸಿದಾಗ ಏನಾಗುತ್ತೆ? ಭಗವಂತ ಏನ್ ಹೇಳ್ತಾನೋ ಅದೆಲ್ಲ ಧರ್ಮ ಅಂತ. ಆದ್ರಿಂದ ರಾಮ ಕೃಷ್ಣ ಅವರ ಅವತಾರದಲ್ಲಿ ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ನಾವು ಧರ್ಮ ಅಂತ ಗ್ರಹಿಸ್ತೇವೆ. ರಾಮಾಯಣ ಮಹಾಭಾರತಗಳನ್ನು ಧರ್ಮ ಗ್ರಂಥಗಳು ಅಂತ ಗ್ರಹಿಸೋದು ಯಾಕೆ? ಭಗವಂತನೇ ಬಂದಿರುವಂತಹದ್ದು. ವೇದಗಳೆಲ್ಲವೂ ಭಗವಂತನೇ, ವೇದ ಹೇಳಿದ್ದೇ ಧರ್ಮ. ಹಾಗಾಗಿ ಭಗವಂತ ಏನ್ ಹೇಳ್ತಾನೆ ಅದು ಧರ್ಮವೇ ಅನ್ನೋ ರೀತಿಯಲ್ಲಿ. ಭಗವಂತ ಯಾವಾಗ ಹೇಳ್ತಾನೆ, ಹೇಗೆ ಹೇಳ್ತಾನೆ? ಅವನವನ ಅವತಾರ ಕಾಲದಲ್ಲಿ ಅವರ ಇದ್ರ ಸಂದರ್ಭದಲ್ಲಿ ಹೇಳಿರ್ತಾನೆ. ಅದನ್ನೆಲ್ಲ ಕ್ರೋಢೀಕರಿಸಿರುವಂತಹ ಗ್ರಂಥಗಳೇ ಪುರಾಣಗಳು, ರಾಮಾಯಣ ಮಹಾಭಾರತಗಳು. ಆದ್ರಿಂದ ಅವೆಲ್ಲವೂ ಧರ್ಮ ಗ್ರಂಥಗಳ ಒಂದು ಪರಿಧಿಯಲ್ಲಿ ಬಂದು ಸೇರ್ತವೆ. ಆಮೇಲೆ ಕೊನೆ ಮಾತು, ಅದು ಮಹತ್ವದ್ದು, ಸ್ವಯಂಭೂ ಇತಿ ಶುಶ್ರುಮ. ವೇದಗಳು ಸ್ವಯಂಭೂಗಳಾಗಿದ್ದುವು ಅಂತ. ಸ್ವಯಂಭೂ ಪದದ ಅರ್ಥ ಯಾರು ಇದನ್ನು ಸೃಷ್ಟಿ ಮಾಡಿ ರಚನೆ ಮಾಡಿದ್ದಲ್ಲ ಅಂತ. ಅಂದ್ರೆ ಇದಕ್ಕೆ ಶಾಸ್ತ್ರೀಯವಾಗಿ ಅಪೌರುಷೇಯ ಅಂತ ಪದ ಹೇಳ್ತಾರೆ. ಅಪೌರುಷೇಯಗಳು ವೇದಗಳು ಅಂತ. ಅಪೌರುಷೇಯ ಅಂದ್ರೆ ಯಾವ ಪುರುಷ ಪ್ರಯತ್ನ ಇಲ್ಲದೇನೆ ಸೃಷ್ಟಿಯಾಗಿರುವಂತ. ಪುರುಷ ಪ್ರಯತ್ನ ಇಲ್ಲ ಅಂದ್ರೆ ಏನು? ಭಗವಂತನಿಂದ ಬಂದಿದ್ದು ಸಾಕ್ಷಾತ್ ಅನ್ನೋ ಅರ್ಥದಲ್ಲಿ ಭಗವಂತ. ಹಾಗೆ ಭಗವಂತನು ಸ್ವಯಂಭೂನೋ, ಹಾಗೆ ವೇದಗಳು ಸ್ವಯಂಭೂ.
ಅಲ್ಲಿಗೆ ವೇದಗಳು ಭಗವಂತನು ಬೇರೆ ಬೇರೆ ಅಲ್ಲ ಅಂತಾಯ್ತು. ಈ ಮಾತನ್ನ ನೆನ್ಪಿಡ್ರಿ, ವೇದೋ ನಾರಾಯಣ ಸಾಕ್ಷಾತ್ ಅನ್ನುವಂಥದ್ದು. ಇಷ್ಟು ಅವರು ಹೇಳಿ ಆಮೇಲೆ ಹೇಳ್ತಾರೆ, ಈ ಮನುಷ್ಯನು ಅವನವನ ಅನೇಕ ಜನ್ಮಗಳಲ್ಲಿ ಮಾಡಿರುವ ಕರ್ಮಗಳ ಆಧಾರದ ಮೇಲೆ ಅವನು ಸ್ವಭಾವಗಳನ್ನ ತಯಾರು ಮಾಡ್ಕೊಂಡಿರ್ತಾನೆ. ಅವನವನ ಸ್ವಭಾವಕ್ಕೆ ತಕ್ಕಂತೆ ಅವನು ಈ ಜನ್ಮದಲ್ಲಿ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಅಂದ್ರೆ ಇವಾಗ ಅವನು ಮಾಡ್ತಾ ಇರೋದು ಅವನು ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತಹ ಕರ್ಮಗಳ ಆಧಾರದ ಮೇಲೆ. ಇಲ್ಲಿ ಹೇಗೆ ಹೇಳ್ತಾರೆ ಅದನ್ನು, ಏನ ಸ್ವಧಾಮ್ಯಮೀ ಭಾವಾಹ ರಜಸಪ್ತ ತಮೋಮಯಾಹ ಗುಣಾನಾಂ ಅಕ್ರಿಯಾರೂಪೈ ವಿಭಾವ್ಯಂತೆ ಯಥಾತಥಂ. ಅವನು ಹಾಗೆ ಹಿಂದಿನ ಜನ್ಮಗಳಲ್ಲಿ ಕರ್ಮ ಮಾಡಿರ್ತಾನೆಯೋ, ಆ ಕರ್ಮ ಮಾಡೋದು ಯಾವುದರಿಂದ? ಸತ್ವರಜಸ್ತಮೋ ಗುಣಗಳ ಪ್ರಚೋದನೆಯಿಂದ. ಯಾವ್ಯಾವ ಗುಣಗಳು ಎಷ್ಟೆಷ್ಟರ ರೀತಿಯಲ್ಲಿ ಪರ್ಮುಟೇಷನ್ ಕಾಂಬಿನೇಷನ್ ಆಗಿ ಅವನಿಗೆ ಸ್ವಭಾವ ಅನ್ನೋದು ಹುಟ್ಟಿರುತ್ತೋ, ಆ ಸ್ವಭಾವದ ಆಧಾರದ ಮೇಲೆ ಅವನು ಕರ್ಮಗಳನ್ನು ಮಾಡ್ತಾನೆ. ಸ್ವಭಾವ ಹುಟ್ಟೋದು ಪ್ರಕೃತಿಗಳಿಂದ, ಪ್ರಕೃತಿ ಅಂದ್ರೆ ಸತ್ವರಜಸ್ತಮೋ ಗುಣಗಳಿಂದ. ಅದರಿಂದ ಹುಟ್ಟಿದ್ದು ಅವನು ಕರ್ಮಗಳನ್ನು ಮಾಡ್ತಾನೆ. ಆ ಕರ್ಮಗಳ ಫಲವಾಗಿ ಅವನು ಇವತ್ತು ಹೀಗಿದ್ದಾನೆ. ಇವತ್ತು ಹೇಗಿದ್ದಾನೆಯೋ, ಇನ್ನವನು ಏನೇನ್ ಮಾಡ್ಕೊಳ್ತಾನೆಯೋ ಅವನು ಅದರ ಮುಂದಿನ ಜನ್ಮದಲ್ಲಿ ಅವನು ಹಾಗಿರ್ತಾನೆ ಅಂತ. ಇಲ್ಲಿ ಗಮನಿಸಬೇಕಾಗಿರುವಂತಹದ್ದು ಇನ್ನೊಂದು ಅಂಶ ಅಂದ್ರೆ, ಪ್ರಕೃತಿಯಿಂದ ಸ್ವಭಾವ, ಸತ್ವರಜಸ್ತಮೋ ಗುಣಗಳ ಬೇರೆ ಬೇರೆ ಕಾಂಬಿನೇಷನ್ ಇಂದ. ಪ್ರಕೃತಿಯಿಂದ ಸ್ವಭಾವ, ಸ್ವಭಾವದಿಂದ ಕರ್ಮ, ಸ್ವಭಾವದ ಆಧಾರದ ಮೇಲೆ ಕರ್ಮ, ಕರ್ಮದಿಂದ ಪಾಪ ಪುಣ್ಯ ಫಲಗಳು, ಮತ್ತೆ ಆ ಪಾಪ ಪುಣ್ಯ ಫಲಗಳೇ ಮುಂದೆ ಅವನ ಪ್ರಕೃತಿ ಆಗ್ತವೆ ಮುಂದಿನ ಅದರ. ಇದೊಂದು ಸೈಕಲ್. ಇದರಲ್ಲಿ ನಾವು ಪ್ರಕೃತಿಯಿಂದ ಸ್ವಭಾವ ಅಂತ ಹೇಳಿದಾಗ, ಪ್ರಕೃತಿ ಅಂದ್ರೆ ಅದು ಮಾಯನೆ, ಮೂಲ ಪ್ರಕೃತಿ ಅಂತ ಏನ್ ಹೇಳ್ತೀವಿ ಅದು ಮಾಯನೆ, ಸತ್ವರಜಸ್ತಮೋ ಗುಣಗಳಿಂದ ಕೂಡಿರುವಂತಹದ್ದು, ಅದು ಮಾಯಾ ಅನ್ನುವಂಥದ್ದು. ಈ ಅಜಾಮಿಳ ಶಬ್ದಕ್ಕೂ ಈ ಮಾಯಕ್ಕೂ ಬಹಳ ಸಂಬಂಧ. ಅಜಾಮಿಳ ಅಂದ್ರೆ ಏನ್ ಗೊತ್ತೇನು? ಈ ಶಬ್ದವನ್ನ ಎರಡು ರೀತಿ ಸಂಧಿಚ್ಛೇದ ಮಾಡಬಹುದು. ಒಂದು ಅಜ ಅಮಿಲ, ಅಜ ಪ್ಲಸ್ ಅಮಿಲ ಸವರ್ಣ ದೀರ್ಘ ಸಂಧಿ. ಅಜ ಅಂದ್ರೆ ಹುಟ್ಟು ಇಲ್ಲದೆ ಇರುವಂತವನು ಭಗವಂತ, ಅವನ ಜೊತೆಗೆ ಅಮಿಲ, ಅವನ ಜೊತೆಗೆ ಸೇರದೆ ಇರುವವನು. ಮಿಲ ಅಂದ್ರೆ ಸೇರೋದು, ಮಿಲ, ಮೇಲನ, ಮಿಲಾಪ ಇವೆಲ್ಲ. ಭಗವಂತನ ಜೊತೆಗೆ ಸೇರದೆ ಇರುವವನು ಅಜಾಮಿಳ. ಇನ್ನೊಂದು ರೀತಿ ನೋಡಿದಾಗ ಅಜಾ ಪ್ಲಸ್ ಮಿಲ, ಪ್ರಕೃತಿ ಭಾವ ಸಂಧಿ. ಅಜಾ ಅಂದ್ರೆ ಮಾಯಾ, ಮಾಯೆ ಜೊತೆಗೆ ಸೇರಿದವನು. ಭಗವಂತನ ಜೊತೆಗೆ ಸೇರದೆ ಇರುವವನು, ಮಾಯೆಯ ಜೊತೆಗೆ ಸೇರಿದವನು ಅನ್ನುವಂಥ. ಈ ಎರಡರದು ಅರ್ಥ ಒಂದೇನೆ, ಎರಡು ರೀತಿ ಸಂಧಿ ಮಾಡಿದ್ರು ಅರ್ಥ ಒಂದೇನೆ. ಯಾರು ಭಗವಂತನ ಜೊತೆಗೆ ಸೇರಿರ್ತಾರೆಯೋ ಅವನು ಈ ಮಾಯೆಯ ಜೊತೆ ಸೇರಿಕೊಂಡಾಗ ಏನೇನ್ ಕರ್ಮಗಳದೆಲ್ಲ ಅಲ್ಲಲ್ಲಿ ಮಾಡಿರ್ತಾರೆಯೋ, ಮಾಯೆಯ ಜೊತೆ ಸೇರ್ಕೊಂಡಾಗ ಕರ್ಮಗಳು ಅಂಟುಕೊಳ್ತವೆ. ಭಗವಂತನ ಜೊತೆಗೆ ಸೇರ್ಕೊಂಡಾಗ ಅಂಟಿರೋ ಕರ್ಮಗಳೆಲ್ಲ ಬಿಟ್ಟು ಹೋಗ್ತವೆ. ಇದು ಮೂಲ ಸಿದ್ಧಾಂತ. ಆದ್ರಿಂದ ಈ ಕರ್ಮಗಳನ್ನ, ಈ ಅಜಾಮಿಳ ಅನ್ನಂಥವನು ಭಗವಂತನ ಜೊತೆಗೆ ಸೇರಿದವನು, ಮಾಯೆಯ ಜೊತೆಗೆ ಸೇರುವವನು. ಮಾಯೆ ಅಂದ್ರೆ ಪ್ರಕೃತಿ, ಪ್ರಕೃತಿಯಿಂದಲೇ ಸ್ವಭಾವ, ಸತ್ವರಜಸ್ತಮೋ ಗುಣಗಳ ಬೇರೆ ಬೇರೆ ರೀತಿಯ ಕಾಂಬಿನೇಷನ್. ಅದು ಹೇಗೆ ತಯಾರಾಯ್ತು? ಅದು ಅವನ ಹಿಂದಿನ ಕರ್ಮದಿಂದ ತಯಾರಾಯ್ತು. ಇದು ನಿರಂತರವಾಗಿ ಹೀಗೆ ನಡೀತಿದೆ. ಅದರಿಂದ ಬಿಡಿಸ್ಕೊಳ್ಳೋದು ಹೇಗೆ? ಭಗವಂತನ ಜೊತೆಗೆ ಸೇರ್ಕೊಂಡಾಗ. ನಾವು ಮಾಯೆ ಜೊತೆ ಸೇರ್ಕೊಂಡಿದ್ದೀವಿ ತಾನೆ, ಅಲ್ಲಿಂದ ಬಿಡಿಸ್ಕೊಂಡು ಭಗವಂತನ ಜೊತೆ ನಮ್ಮನ್ನ ನಾವು ಅಂಟಿಸ್ಕೊಳ್ಬೇಕು. ಇದೇ ಇಲ್ಲಿ ಮಾಡಬೇಕಾಗಿರುವಂತಹದ್ದು. ಇದನ್ನ, ಈ ಕರ್ಮಗಳನ್ನ ಮಾಡಿ ನೋಡೋದಕ್ಕೆ, ಲೆಕ್ಕ ಎಲ್ಲ ಇಡೋದಕ್ಕೆ ಯಮ ಅನ್ನುವಂಥವನು ಅವನು ಲೆಕ್ಕ ಇಡ್ತಾನಲ್ಲ, ಆ ಎಲ್ಲ ಲೆಕ್ಕಾಚಾರ ಇಟ್ಟು ಅವರಿಗೆ ತಕ್ಕ ಶಾಸ್ತಿ, ದಂಡನೆ ಇತ್ಯಾದಿ ಎಲ್ಲ ಕೊಡ್ಬೇಕಲ್ಲ. ಈ ಯಮದೂತರ ಜೊತೆ ಸಂವಾದ ನಡೀತಾ ಇದೆ. ಅವರು ತಮ್ಮ ಪರಿಪೇಕ್ಷದಲ್ಲಿ, ತಮ್ಮ ಪರ್ಸೆಪ್ಷನ್ ನಲ್ಲಿ ಹೇಳ್ತಾರೆ, ಈ ಧರ್ಮ ಆಚರಣೆ, ವೇದ ಪ್ರಣೀಹಿತವಾಗಿರುವಂತಹ ಧರ್ಮ ಆಚರಣೆಯಲ್ಲಿ ಸರಿಯಾಗಿ ಮಾಡಿದ್ದಾನೋ ತಪ್ಪು ಮಾಡಿದ್ದಾನೋ
ಇದನ್ನ ಗಮನ ಇಡೋದಕ್ಕೆ ನಮ್ಮ ಹತ್ರ 13 ಜನ ಸಾಕ್ಷಿಗಳಿದ್ದಾರೆ ಅಂತ ಹೇಳ್ತಾರೆ. ಸೂರ್ಯೋಗ್ನಿ ಖಂ ಮರುದ್ಗಾವ ಸೋಮ ಸಂಧ್ಯಾ ಹನಿ ದ್ವಿಷಃ ಕಂ ಕುಃ ಕಾಲೋ ಧರ್ಮ ಇತಿ ಹೇತೆ ದೈಹ್ಯಸ್ಯ ಸಾಕ್ಷಿಣಃ. ಇವರುಗಳು ದೈಹ್ಯ ದೇಹದ ಒಳಗಡೆ ಇರುವಂತವನು. ಯಾರವನು? ಜೀವ. ಆ ಜೀವನ ಸಾಕ್ಷಿಗಳು ಇವರೆಲ್ಲರೂ. ಯಾರ್ಯಾರು? ಸೂರ್ಯ ನಮ್ಮನ್ನು ನೋಡ್ತಾ ಇರ್ತಾರೆ ಯಾವಾಗ್ಲೂ. ನಾವು ಹೇಳ್ತೀವಲ್ಲ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಹೋದಾಗ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಯು ಆರ್ ಅಂಡರ್ CCTV ಸರ್ವಿಲಾನ್ಸ್ ಅಂತ. ಹಾಗೆ ನಾವು ನಮ್ಮನ್ನು 24 ಗಂಟೆನು 13 CCTVಗಳು ನಮ್ಮನ್ನು ನೋಡ್ತಾ ಇರ್ತಾವೆ ಯಾವಾಗ್ಲೂ. ನಾವ್ ಏನ್ ಮಾಡಿದೀವಿ ಮಾಡಿಲ್ಲ ಅನ್ನೋದು ಎಲ್ಲ ರೆಕಾರ್ಡ್ ಆಗ್ತಾ ಇರ್ತದೆ ಅಲ್ಲಿ. ಅವ್ರು ಯಾರ್ಯಾರು ನೋಡಿ? ಸೂರ್ಯನು, ಅಗ್ನಿ, ಆಮೇಲೆ ಖಂ ಆಕಾಶ, ಮರುತ್ ವಾಯು, ಗಾವಹ ಅಂದ್ರೆ ಇಲ್ಲಿ ಸ್ವರ್ಗ, ಆಮೇಲೆ ಸೋಮಃ ಚಂದ್ರ, ಸಂಧ್ಯಾ ಅಂದ್ರೆ ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ 2, ಅಹನಿ ಹಗಲು ಮತ್ತು ರಾತ್ರಿ 2, ದಿಶಃ 10 ದಿಕ್ಕುಗಳು, ಕಂ ಅಂದ್ರೆ ನೀರು, ಕುಹು ಅಂದ್ರೆ ಭೂಮಿ. ಈ ಭೂಮಿಯ ಮಗನೇ ಆದ್ರಿಂದ ಮಂಗಳನಿಗೆ ಕುಜ ಅಂತ ಹೆಸರು. ಕು ಇಂದ ಹುಟ್ಟಿದಂತವನು ಆದ್ರಿಂದ ಕುಜ ಅಂತ ಹೆಸರು ಮಂಗಳನಿಗೆ. ಕು ಅಂದ್ರೆ ಪೃಥ್ವಿ. ಅಮರಕೋಶದಲ್ಲಿ ಬರ್ತದೆ, ಗೋತ್ರ ಕುಹ್ ಪೃಥ್ವಿ ಅಂತ ಅಮರಕೋಶದಲ್ಲಿ ಹೆಸರುಗಳು ಬರುವಾಗ, ಪೃಥ್ವಿ ಹೆಸರು ಬರುವಾಗ ಕುಹು ಅನ್ನುವಂಥದ್ದು ಪೃಥ್ವಿ ಹೆಸರು. ಕಾಲಹ ನಿರಂತರವಾಗಿ ನಡೀತಾ ಇರ್ತದೆ. ಆಮೇಲೆ ಧರ್ಮ ಅಂದ್ರೆ ಇಲ್ಲಿ ಯಮಧರ್ಮರಾಜ. ಇವರುಗಳು 13 ಜನ ನಮ್ಮ ಧರ್ಮಕ್ಕೆ, ನಾವು ಮಾಡ್ತಾ ಇರುವಂತಹ ಧರ್ಮದ ಆಚರಣೆಗೆ ಸಾಕ್ಷಿಯಾಗಿದ್ದಾರೆ. ಇವರೆಲ್ಲರೂ ಸಾಕ್ಷಿಯಾಗಿ ನೋಡಿ ರುಜುವಾತ್ ಮಾಡಿರುವಂತಹದ್ದು ನಮ್ಮ ಹತ್ರ ಪ್ರೂಫ್ ಇದೆ. ಅದ್ರ ಮೇಲೆ ಇವರೆಲ್ಲರೂ ಸಿಗ್ನೇಚರ್ ಹಾಕಿದ್ದಾರೆ. ಅದನ್ನು ನಾವು ಚಿತ್ರಗುಪ್ತನಿಗೆ ತೋರಿಸಿದ್ವಿ, ಅವನು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾನೆ. ಆ ಚಿತ್ರಗುಪ್ತನು ಯಮಧರ್ಮರಾಜನಿಗೆ ಹೇಳಿದಾಗ ಆ ಯಮಧರ್ಮರಾಜನ ಆರ್ಡರ್ ಇಶ್ಯೂ ಮಾಡಿದ್ದಾನೆ ಇವನನ್ನು ಕರ್ಕೊಂಡು ಬರಬೇಕು ಅಂತ. ಆವಾಗ ನಾವು ಇಲ್ಲಿ ಬಂದಿದ್ದೀವಿ. ನೀವೇನೋ ಬಂದ್ಬಿಟ್ಟು ನಮಗ ಅಡ್ಡಿ ಮಾಡ್ತಾ ಇದ್ದೀರಿ ನಮ್ಮ ಕೆಲಸಕ್ಕೆ ಅಂತ ಅವರು ಯಮದೂತರ ವಾದದ ಸಾರ. ಅವಾಗ ವಿಷ್ಣುದೂತರು ಹೇಳ್ತಾರೆ, ಏನ್ ಕಣಯ್ಯ ನೀವು ಯಮನ ದೂತರು ಅಂತ ಹೇಳ್ತೀರಿ, ಅವನು ಧರ್ಮ ಸ್ವರೂಪ. ಆದ್ರೆ ನೀವು ಧರ್ಮವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿಲ್ಲ. ನೀವು ಧರ್ಮ ಅರ್ಧಂಬರ್ಧ ತಿಳಿದುಕೊಂಡು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಿ. ಆದ್ರಿಂದ ಧರ್ಮ ಅಂದ್ರೆ ಏನು ಅಂದ ನಾನು ಹೇಳ್ತೀನಿ ಕೇಳಿ ಅಂತ ಹೇಳಿದಾಗ ಅವ್ರೇನ್ ಹೇಳ್ತಾರೆ, ಈ ಯಮಭಟರು ಕೊಟ್ಟಿರುವಂತಹ ಮಾತೇನಿದೆಯಲ್ಲ ಧರ್ಮದ ಲಕ್ಷಣ, ಅದೇ ವಾಕ್ಯದಿಂದ ಒಂದು ಮಾತು ಹೇಳ್ತಾರೆ, ವೇದೋ ನಾರಾಯಣ ಸಾಕ್ಷಾತ್ ಅಂತ ನೀವೇ ಹೇಳಿದಿರ್ತಾನೆ. ಆ ಮಾತು ಮರೆತು ಬಿಟ್ಟಿದ್ದೀರಿ ನೋಡಿ. ವೇದೋ ನಾರಾಯಣ, ಅದು ಭಗವಂತನೇ. ವೇದಗಳು ಅಂದ್ರೆ ಭಗವಂತನೇ. ಇವಾಗ ಈ ಏನ್ ಅಜಾಮಿಳ ಇದ್ದಾನೆ, ಇಡೀ ಜೀವನದುದ್ದಕ್ಕೂ ಅವನು ಅಜನ ಜೊತೆಗೆ ಸೇರದೆ ಇದ್ದು ಅಜಾ ಆದ ಮಾಯೆಯ ವಶದಲ್ಲಿ ಸಿಕ್ಕಾಕೊಂಡಿದ್ರು ಕೊನೆ ಕಾಲದಲ್ಲಿ, ಅಂತ್ಯ ಕಾಲದಲ್ಲಿ, ಪ್ರಾಣೋತ್ಕ್ರಮಣ ಸಂದರ್ಭದಲ್ಲಿ ಅವನು ನಾರಾಯಣನ ಭಗವಂತನನ್ನ ನೆನೆಸಿದ್ನಲ್ಲ, ಭಗವಂತನ ಸ್ಮರಣೆ ಮಾಡಿದ್ನಲ್ಲ, ಭಗವಂತನನ್ನ ಅಂಟಿಸಿಕೊಂಡನಲ್ಲ, ಅಷ್ಟು ಸಾಕು. ಆದ್ರಿಂದ ಅವನು ಇಲ್ಲಿ ಮಾಡಿರುವಂತಹ ಎಲ್ಲಾ ಪಾಪಗಳಿಂದ ತೊಳೆಯಲ್ಪಟ್ಟು ಅವನು ನರಕಾದಿಗಳಿಗೆ ಅಥವಾ ನಿಮ್ಮ ಕೈಯಲ್ಲಿ ಹೋಗುವಂತಹ ಗತಿ ಏನಿಲ್ಲ ಅವನಿಗೆ ಅಂತ ಹೇಳ್ತಾರೆ. ನೀವೇ ಹೇಳಿದ್ದು ವೇದೋ ನಾರಾಯಣ ಸಾಕ್ಷಾತ್ ಅಂತ. ಭಗವಂತನೇ ಯಾವ್ದನ್ನ ನೀವು ವೇದ ಅಂತ ಹೇಳ್ತಾ ಇದ್ದೀರೋ ಆ ಭಗವಂತನ ಹೆಸರನ್ನೇ ತಾನೇ ಇವನು ತಗೊಂಡಿದ್ದು ಅಂತ. ಆವಾಗ ಅವರು ಇಷ್ಟು ಹೇಳಿದ ತಕ್ಷಣ ಯಮಭಟ್ರಿಗೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗದೇನೆ ಅವರಲ್ಲಿಂದ ವಾಪಸ್ ಹೋಗ್ತಾರೆ. ಈ ಘಟನೆಯ ಮೂಲಕ ನಾವಿಲ್ಲಿ ಗ್ರಹಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಭಗವಂತನ ನಾಮಸ್ಮರಣೆ ಮೃತ್ಯು ಕಾಲದಲ್ಲಿ, ಅಂತ್ಯ ಕಾಲದಲ್ಲಿ
ನಾಮಸ್ಮರಣೆ ಅನ್ನುವಂತಹದ್ದು ನಾವು ಮಾಡಿದ್ರೆ ಎಲ್ಲಾ ಪಾಪಗಳು ತೊಳೆದು ನಾವು ಸ್ವರ್ಗಕ್ಕೆ ಹೋಗ್ತೇವೆ ಅಥವಾ ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ತೇವೆ ಅನ್ನುವಂತಹದ್ದು ನಿಯಮ. ಇದಕ್ಕೆ ಆಧಾರ ಏನು ಅಂತ ಹೇಳಿದ್ರೆ, ಧರ್ಮ ಅಂದ್ರೆ ವೇದ ಪ್ರಣೀತವಾದದ್ದು, ವೇದವು ಅದು ಭಗವಂತನೇ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಿದ್ರೆ ಮಿಕ್ಕಿದ್ದೆಲ್ಲವೂ ಆಯ್ತು ಅಂತ ಏನಂತಾರೆ ಅದಕ್ಕೆ, ಎಲ್ಲವೂ ಎಕ್ಸ್ಕ್ಯೂಸ್ ಆದಂಗೆ ಅಂತ ಹೇಳ್ತಾರೆ. ಇಲ್ಲಿ ಉಪನಿಷತ್ತಿನ ಸಿದ್ಧಾಂತವನ್ನು ನಾವಿಲ್ಲಿ ಅಳವಡಿಸ್ಕೊಳ್ತೇವೆ. ಹಾಗೆ ಅಂತ ಹೇಳಿದ್ರೆ, ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅನ್ನುವಂತಹ ಮಂತ್ರದಲ್ಲಿ ಮೃತ್ಯುವು ಕೂಡ ಅವನಿಗೆ ಹೆದರಿಗೆ ನಿರಂತರವಾಗಿ ತನ್ನ ಕೆಲಸ ಮಾಡ್ತಾ ಇದ್ದಾನೆ ಅಂತ ಆಯ್ತು. ಇದರರ್ಥ ಇಂದ್ರ, ಅಗ್ನಿ, ವರುಣ, ವಾಯು, ಯಮ, ಸೂರ್ಯ, ಚಂದ್ರ ಇವರೆಲ್ಲ ಏನ್ ದೇವತೆಗಳು ಅಂತ ಇದ್ದಾರೋ ಇವರೆಲ್ಲರೂ ಬಹಳ ದೊಡ್ಡ ದೊಡ್ಡ ತಪಶ್ಚರ್ಯಾದಿ ಮಾಡಿ ಆ ಸ್ಥಾನಕ್ಕೆ ಬಂದಂಥವ್ರು, ಬಹಳ ಮಹಾಮಹಿಮರು. ಅವರು ವರಗಳನ್ನು ಕೊಡಬಹುದು, ಶಾಪವನ್ನು ಕೊಡಬಹುದು, ಇಡೀ ಸಂಸಾರವನ್ನ ಅವರು ನಿಯಂತ್ರಿಸಲೂಬಹುದು. ಆದ್ರೆ ಸ್ವತಂತ್ರರಲ್ಲ, ಇದರ ಯಜಮಾನರಲ್ಲ. ಈಗ ಆಫೀಸಲ್ಲಿ ಒಂದು ಕಾರ್ಪೊರೇಟ್ ಅಲ್ಲಿ ಎಲ್ಲಕ್ಕಿಂತ ದೊಡ್ಡವರು ಯಾರು ಅಂತ ಹೇಳಿದ್ರೆ ಸಿಇಒ ಅಂತ ಹೇಳ್ತೀವಿ. ಆದ್ರೆ ಅವನು ಕೂಡ ಒಬ್ಬ ಎಂಪ್ಲಾಯಿನೇ, ಓನರ್ ಅಲ್ಲ. ಹಾಗೆ ಈ ಜಗತ್ತಿಗೆ ಈ ಯಮನು ಕೂಡ ಸ್ವರ್ಗ ನರಕ ವ್ಯವಸ್ಥೆ ಮಾಡುವಂತವನು, ಧರ್ಮದ ಆಚರಣೆ ಚಾಚು ತಪ್ಪದೆ ನಡೀತಾ ಇದೆ ನೋಡಿ ತಪ್ಪದಲ್ಲಿ ದಂಡನೆ ಕೊಡುವಂತವನು, ಶಾಸ್ತಿ ಕೊಡುವಂತವನು. ಅವನು ಕೂಡ ಇದರ ಓನರ್ ಅಲ್ಲ, ಯಜಮಾನ ಅಲ್ಲ, ಸೃಷ್ಟಿಕರ್ತ ಅಲ್ಲ. ಅವನು ಭಗವಂತನಿಗೆ ಅಣಿಯಾಗಿಯೇನೆ ಕೆಲಸ ಮಾಡುವಂಥವನು. ಆದ್ರಿಂದ ಧರ್ಮ ಅನ್ನುವಂತಹದ್ದು ಆಚರಣೆಗೆ ಎಷ್ಟು ಮಹತ್ವವೋ ಅದಕ್ಕಿಂತಲೂ ನಾಮಸ್ಮರಣೆ, ಭಗವಂತನನ್ನು ನೇರವಾಗಿ ನೆನಪಿಸ್ಕೊಳ್ಳೋದು ಅಂತೇನಿದೆ ಅದು ಅದಕ್ಕಿಂತಲೂ ದೊಡ್ಡ ಮಹತ್ವ ಅಂತ ಹೇಳ್ತಾರೆ. ಇಲ್ಲಿ ತತ್ವ ಏನು, ನಾಮಸ್ಮರಣೆ ತತ್ವ ಏನು, ಮಹತ್ವ ಏನು ಅಂತ ಹೇಳಿ ನೋಡಿದಾಗ ಬಹಳ ಈ ಭಾಗವತಲ್ಲಿ ಒಟ್ಟು 4 ಅಧ್ಯಾಯಗಳ ಸಾರಾಂಶ ಸಂಗ್ರಹ ರೂಪದಲ್ಲಿ ಹೇಳ್ತಾ ಇದ್ದೀನಿ ನಾನು ಇವಾಗ. ಬಹಳ ದೀರ್ಘವಾಗಿರುವಂತಹ ಚರ್ಚೆ ಇದೆ. ನಾಮಸ್ಮರಣೆ ಅದ್ಯಾಗೆ ಎಲ್ಲಾ ಕರ್ಮಗಳಿಗಿಂತಲೂ ದೊಡ್ಡದಾಗುತ್ತೆ ಅನ್ನುವಂತಹದ್ದು ಮೂಲ ಸಿದ್ಧಾಂತ ಏನು, ಮೊದಲನೇ ಮಾತೇನು, ಕರ್ಮಗಳು ಪಾಪ ಪುಣ್ಯ 2 ರೀತಿಯಾಗಿರ್ತವೆ. ಪಾಪ ಕರ್ಮಗಳನ್ನು ಮಾಡಿದರೆ ನರಕಾದಿಗಳು, ಪುಣ್ಯ ಕರ್ಮಗಳನ್ನು ಮಾಡಿದರೆ ಸ್ವರ್ಗಾದಿಗಳು ಅಂತ. ಅದನ್ನ ಅನುಭವಿಸೋದಕ್ಕೆ ಶರೀರ ಬಿಟ್ಟು ಬೇರೆ ಕಡೆ ಸ್ವರ್ಗಕ್ಕೆ ನರಕಕ್ಕೆ ಹೋಗ್ಬೇಕು ಅಂತ. ಆಮೇಲೆ ಎರಡನೇ ಇದ್ರ ಮೇಲೆ ಒಂದು ನಿಯಮ ಬಂತು, ಅತ್ಯುತ್ಕಟವಾಗಿದ್ರೆ ಬಹಳ ಹಾಗೆ ಪಾಪ ಪುಣ್ಯಗಳು ಜಾಸ್ತಿ ಇದ್ರೆ ಇದೇ ಶರೀರದಲ್ಲಿಯೇನೆ ಸ್ವರ್ಗದ ನರಕದ ಫಲಗಳನ್ನ ಅನುಭವಿಸ್ಬೋದು ಅನ್ನುವಂಥದ್ದಾಯ್ತು. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನು ಉಪಾಯ ಹೇಳಿದ್ದು, ಮುಂಚೆ ಪಾಪ ಸ್ವೀಕರಣೆ, ಆಮೇಲೆ ಪಶ್ಚಾತ್ತಾಪ, ಆಮೇಲೆ ಪ್ರಾಯಶ್ಚಿತ್ತ. ಆ ಪ್ರಾಯಶ್ಚಿತ್ತವು ಒಂದು ಕರ್ಮನೇ. ಆದ್ರಿಂದ ಕರ್ಮವನ್ನು ಕರ್ಮವೇ ತೊಳೆಯಲಿಕ್ಕಾಗೋದಿಲ್ಲ ಅನ್ನೋದು ಸಿದ್ಧಾಂತ. ಎಷ್ಟು ತೊಳೆಯುತ್ತದೆ, ಸ್ವಲ್ಪ ಮಟ್ಟಿಗೆ ತೊಳಿತೀವಿ, ಒಂದ್ ಸ್ವಲ್ಪ ಹಾಗೆ ಬಾಕಿ ಉಳಿದಿರುತ್ತೆ ಅನ್ನುವಂತಹದ್ದು ಸಿದ್ಧಾಂತ. ಆದ್ರೆ ಈ ನಾವು ಪ್ರಾರಂಭದಲ್ಲಿ ಮಾಡುವ ಶುಭಾಶುಭ ಕರ್ಮಗಳಾಗಲಿ, ಪ್ರಾಯಶ್ಚಿತ್ತಾದಿ ರೂಪಗಳಲ್ಲಿ ಮಾಡುವ ಕರ್ಮಗಳಾಗಲಿ, ಯಾವುದೇ ಕರ್ಮ ಆಗಲಿ, ಕರ್ಮ ನೆರವೇರ್ಬೇಕು ಅಂತಾದ್ರೆ ನೀವು ಯಜ್ಞಯಾಗಾದಿ ಕರ್ಮ ತೆಗೆದುಕೊಳ್ಳಿ, ಪ್ರಾಯಶ್ಚಿತ್ತಾದಿ ಕರ್ಮ ತೆಗೆದುಕೊಳ್ಳಿ, ಅಥವಾ ಊಟ ಮಾಡೋದು, ಅಡಿಗೆ ಮಾಡೋದು, ಇಂತಹ ಸಣ್ಣ ಪುಟ್ಟ ಲೌಕಿಕ ಕರ್ಮಗಳನ್ನು ತೆಗೆದುಕೊಳ್ಳಿ. ಯಾವುದೇ ಕರ್ಮ ನಡೀಬೇಕು ಅನ್ನುವಂತಹದ್ದಾದ್ರೆ ಅದರಲ್ಲಿ 2 ಅಂಶಗಳು ಅನಿವಾರ್ಯವಾಗಿ ಇರಲೇಬೇಕು. ಒಂದು ಸಾಮರ್ಥ್ಯ, ಎರಡನೇದ್ದು ಅಭಿಮಾನ. ಅಭಿಮಾನ ಅಂದ್ರೆ ಓನರ್, ನಾನ್ ಮಾಡಿದೆ ಅಂತ ಹೇಳೋದಕ್ಕೊಬ್ರು ಬೇಕಲ್ಲ, ಅದು ಅಹಂಕಾರ ಅಥವಾ ಅಭಿಮಾನ. ಇನ್ನೊಂದು ಆ ಕೆಲಸ ಮಾಡುವ ಸಾಮರ್ಥ್ಯ, ಶಕ್ತಿ, ಯೋಗ್ಯತೆ. ಇದು
ನಾವು ಮಾಡುವ ಕರ್ಮಗಳಲ್ಲಿ ಅಭಿಮಾನ ನಂದಿರುತ್ತೆ, ಸಾಮರ್ಥ್ಯ ಭಗವಂತನದ್ದಿರುತ್ತೆ. ನಾವುಗಳು ಭಗವಂತನ ಸಾಮರ್ಥ್ಯವನ್ನ ಬಳಸಿಕೊಂಡು ಕರ್ಮವನ್ನ ಮಾಡಿ ನಾನ್ ಮಾಡಿದೆ ಅಂತ ಅದರ ಓನರ್ಶಿಪ್ ಕ್ಲೇಮ್ ಮಾಡ್ತೀವಿ. ಇವಾಗ ಅಭಿಮಾನನು ಅಷ್ಟೇ ಮಹತ್ವದ್ದೇ, ಅದಿಲ್ಲದೆ ಕೆಲಸ ಪ್ರಾರಂಭವೇ ಆಗೋದಿಲ್ಲ. ಇವಾಗ ನೋಡಿ, ಸಣ್ಣ ಉದಾಹರಣೆ, ನಾವು ಮನೆಯಲ್ಲೇ ಹೇಳ್ತಿರ್ತೀವಿ ಸಾಧಾರಣವಾಗಿ. ನನ್ನ ಮಗಳು, ಅವಳು ತುಂಬಾ ಎಲ್ಲ ಗೊತ್ತು ಅವಳಿಗೆ. ಅಡಿಗೆ ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಕಾಫಿ ಚೆನ್ನಾಗಿ ಮಾಡ್ತಾಳೆ, ದೋಸೆ ಚೆನ್ನಾಗಿ ಹಾಕ್ತಾಳೆ, ಎಲ್ಲ ಬರುತ್ತೆ. ಆದ್ರೆ ನಾನ್ ಮಾಡ್ತೀನಿ ಅಂತ ಮುಂದ್ ಬರೋದಿಲ್ಲ. ಈ ತರದ್ ಮಾತಾಡಿರ್ತೀವಿ. ನಾನ್ ಮಾಡ್ತೀನಿ ಅಂತ ಮುಂದ್ ಬರೋದಿಲ್ಲ ಅಂದ್ರೆ ಏನು? ಅವಳಿಗೆ ಕರ್ಮದಲ್ಲಿ ಪ್ರವೃತ್ತಿ ಇಲ್ಲ. ಆ ಪ್ರವೃತ್ತಿ ಬರೋದು ನಾನ್ ಮಾಡ್ತೀನಿ ಅಂತ ಬರ್ಬೇಕಲ್ಲ. ನಾನ್ ಮಾಡ್ಬೇಕು ಅಂತ ಬಂದಾಗಲೇನೆ, ನಾನು ಅಂತ ಬಂದಾಗಲೇನೆ ಕೆಲಸ ಪ್ರಾರಂಭ ಆಗೋದು. ಬಹಳ ಮಹತ್ವದ ಅಂಶ ಇದು. ನಾನು ಅಂತ ಬಂದಾಗಲೇನೆ ಕೆಲಸ ಪ್ರಾರಂಭ ಆಗೋದು. ನಾನು ಅಂತ ಬರದೇ ಇದ್ರೆ ಕೆಲಸ ಪ್ರಾರಂಭವೇ ಆಗೋದಿಲ್ಲ, ಕರ್ಮ ನಡೆಯೋದೇ ಇಲ್ಲ, ಶುರುನೇ ಆಗೋದಿಲ್ಲ. ಆಯ್ತಾ? ಒಂದ್ ಬಾರಿ ಕೆಲಸ ಶುರು ಆದ್ಮೇಲೆ ಅವಾಗ ನಾನು ಅನ್ನೋದು ಇರೋದಿಲ್ಲ. ಅವಾಗ ಕೆಲಸ ಭಗವಂತನದ್ದೇ, ಅವನೇ ಮಾಡ್ತಾ ಇರ್ತಾನೆ. ಇದು ಆಶ್ಚರ್ಯ ಅನ್ಸಿದ್ರು ನಿಜವೇ. ಕರ್ಮದ ಪ್ರಾರಂಭದಲ್ಲಿ ನಾನು ಅಹಂಕಾರ ಇರುತ್ತೆ, ಕರ್ಮದ ಅನಂತರದಲ್ಲಿ ಅಹಂಕಾರ ಮತ್ತೆ ಬರುತ್ತೆ. ನಾನ್ ಮಾಡ್ದೆ ಅಂತ ಹೇಳ್ತೀವಿ, ನಾನ್ ಮಾಡ್ತೀನಿ ಅಂತ ಹೇಳ್ತೀವಿ, ನಾನ್ ಮಾಡ್ದೆ ಅಂತ ಹೇಳ್ತೀವಿ. ಮಾಡುವಾಗ ನಾನು ಅನ್ನೋದು ಇರೋದಿಲ್ಲ. ಒಂದು ಸುಮ್ಮನೆ ಸರಳ ಉದಾಹರಣೆ ಕೊಡ್ತೀನಿ ನೋಡಿ. ನಡ್ಕೊಂಡು ಹೋಗ್ಬೇಕು, ಇಲ್ಲಿಂದ ಹೋಗ್ತಾ ಇರ್ತೀರಿ. ನಾನ್ ಇಲ್ಲಿಗ ಹೋಗ್ಬೇಕು ಅಂತ ನಿಶ್ಚಯ ಮಾಡ್ತೀರಿ ಮುಂಚೆ, ನಡೆಯೋದಕ್ಕಿಂತ ಮುಂಚೆ. ಆಮೇಲೆ ತಲುಪಿದ್ಮೇಲೆ ನಾನ್ ತಲುಪದೆ ಅಂತ ಹೇಳ್ತೀವಿ. ನಡೆಯುವಾಗ ನಾನ್ ಎಡಗಾಲ್ ಮೇಲೆತ್ತಿದೆ, ಬಲ್ಗಾಲ್ ಕೆಳಗಡೆ ಇಟ್ಟೆ, ಆಮೇಲೆ ಬಲ್ಗಾಲ್ ಮೇಲೆತ್ತಿದೆ, ಆಮೇಲೆ ಕೆಳಗಡೆ ಇಟ್ಟೆ. ನಡೆಯುವ ಕೆಲಸದ ಉದ್ದಕ್ಕೂ ನಾನು 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 ಅನ್ನೋದು ಇರುತ್ತೇನು? ಇರೋದಿಲ್ಲ. ಯೋಚನೆ ಮಾಡಿ. ಅಡಿಗೆ ಮಾಡ್ತಾ ಇರ್ತೀರಿ, ಅಡಿಗೆ ಮಾಡ್ಬೇಕು, ಏನೇನ್ ಬೇಕು ಮನಸ್ಸಿನಲ್ಲಿ ಪಟ್ಟಿ ಮಾಡ್ಕೊಳ್ತೀರಿ. ಯಾವ್ದು ಮೊದಲು ಯಾವ್ದು ಆಮೇಲೆ ಎಲ್ಲ ಪಟ್ಟಿ ಮಾಡ್ಕೊಳ್ತೀರಿ. ಕೆಲಸ ಮಾಡೋಕಿನ ಪ್ರಾರಂಭದಲ್ಲಿ ನಾನ್ ಮಾಡ್ತಾ ಇದ್ದೀನಿ, ಕೆಲಸ ಮುಗಿದ್ಮೇಲೆ ನಾನ್ ಮಾಡಿದೆ ಅಂತ ಇರುತ್ತೆ ಹೊರತು ಕೆಲಸ ನಡೆಯುವಾಗ ನಾನು ಅನ್ನೋದು ಇರೋದೇ ಇಲ್ಲ. ಅದೆಲ್ಲ ಇಲ್ಲ ಅಂದ್ರೆ, ಇವಾಗ ನಾನು ಅಂತ ಇರೋದಿಲ್ಲ ಅಂದ್ರೆ ಕೆಲಸ ಮಾಡಿದ್ಯಾರು? ಇರೋದೇ ಇಬ್ರು, ಒಂದು ನಾನು, ಒಂದು ಭಗವಂತ. ನಾನು ಅಹಂಕಾರದ ರೂಪದಲ್ಲಿ, ಭಗವಂತನು ಸಾಮರ್ಥ್ಯದ ರೂಪದಲ್ಲಿ. ನಾನು ಅನ್ನೋದು ಇರೋದಿಲ್ಲ ಅಂತ ಇವಾಗ್ಲೇನೆ ಪ್ರೂವ್ ಮಾಡಿ ಆಯ್ತು. ಇವಾಗ ಉಳಿದಿದ್ದ್ಯಾರು? ಭಗವಂತನೊಬ್ಬನೇ. ಆದ್ರಿಂದ ಯಾವುದೇ ಒಂದು ಕರ್ಮ ನಡೀಬೇಕು ಅಂತಾದ್ರೆ ನಾನು ಅನ್ನುವ ಅಹಂಕಾರವು, ಭಗವಂತನ ಸಾಮರ್ಥ್ಯವು, ಶಕ್ತಿಯು ಎರಡು ಸೇರಿಸಿದ್ರೆ ಕೆಲಸ ನಡೆಯುತ್ತೆ ಅಲ್ವೇ? ಈ ಪ್ರಾಯಶ್ಚಿತ್ತಾದಿ ಕರ್ಮಗಳಲ್ಲಿಯೂ ಕೂಡ ಕೇವಲ ನಾನ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಂಡು ಮಾಡಿದ್ರೆ ಅದರ ಫಲ ಸ್ವಲ್ಪ ಮಟ್ಟಿಗೆ, ತಕ್ಕ ಮಟ್ಟಿಗೆ ಅಷ್ಟೇನೆ. ಭಗವಂತನನ್ನ ನಾವು ಎಲ್ಲಿವರೆಗೂ ಸೇರಿಸೋದಿಲ್ವೋ ಅಲ್ಲಿವರೆಗೂ ಅದರ ಫಲ ಪೂರ್ಣ ಆಗೋದಿಲ್ಲ. ಮತ್ತೆ ಪುನಃ ಕರ್ಮ ಮಾಡುವ ಯಾವ ರೀತಿ ಅಡಿಗೆ ಮಾಡುವಾಗ ನಾನು ಇಲ್ವೋ, ಹಾಗೇನೆ ಯಜ್ಞಯಾಗಾದಿಗಳು ಮಾಡುವಾಗ ಪ್ರಾರಂಭದಲ್ಲಿ ನಾನು ಅಂತ ಇದ್ದೇನೆ, ಮುಗಿದ ಮೇಲೆ ಫಲ ನನಗೆ ಅಂತ ಇದೆ. ಆ ಪ್ರಯೋಗವೂ ಹಾಗೆ ಇರುತ್ತೆ. ಸಂಕಲ್ಪದಲ್ಲಿ ಮಾತ್ರ ಮಮ ಅಂತ ಹೇಳಿಸ್ತಾರೆ, ಆಮೇಲೆ ಎಲ್ಲಾ ಕರ್ಮ ಮುಗಿದ ಮೇಲೆ ಮಯ ಅಂತ ಹೇಳಿಸ್ತಾರೆ ಆ ಫಲ ಕೊಡುವಾಗ, ಹೊರತು ಮಧ್ಯದಲ್ಲಿ ಏನು ಹೇಳಿಸೋದಿಲ್ಲ. ಅಂದ್ರೆ ಅದೆಲ್ಲ ಭಗವಂತನೊಂದು ಅಂತ. ಹೌದಾ? ಇವಾಗ ಪ್ರಾಯಶ್ಚಿತ್ತಾದಿ ಕರ್ಮಗಳಲ್ಲಿಯೂ ಕೂಡ ಅಷ್ಟೇ. ನಾನ್ ಮಾಡಿದೆ ನಾನು ಅಂತ ಪ್ರಾರಂಭದಲ್ಲಿ, ಆಮೇಲೆ ಮುಗಿದ ಮೇಲೆ ನಾನ್ ಮಾಡಿದೆ ಅಂತ. ಆದ್ರಿಂದ ಅಲ್ಲಿ ನಾನು ನಾನು ಅಂತ ಪ್ರಾರಂಭದಲ್ಲಿ ಕೊನೆಗೆ ಇರುವುದರಿಂದ ಆ ಯಜ್ಞಯಾಗಾದಿಗಳು, ತಪಶ್ಚರ್ಯ, ಅನುಷ್ಠಾನಾದಿಗಳು ಎಲ್ಲವೂ ಸೇರಿ
ತೊಳೆಯುವ ಪಾಪಗಳು ಎಷ್ಟಿರ್ತಾವೆಯೋ ಅದು ತಕ್ಕ ಮಟ್ಟಿಗೆ ಶಾಸ್ತ್ರದ ಆಧಾರದ ಬಗ್ಗೆ ಯಾವ್ಯಾವ ಪ್ರಾಯಶ್ಚಿತ್ತದಲ್ಲಿ ಏನೇನು ಹೋಗ್ಬೇಕು ಅನ್ನೋದು ತಕ್ಕ ಮಟ್ಟಿಗೆ ಹೋಗುತ್ತೆ, ಆದ್ರೆ ಸಂಪೂರ್ಣವಾಗಿ ಆಗೋದಿಲ್ಲ. ಯಾಕೆ ಅಂದ್ರೆ ನಾನು ಅನ್ನೋದು ಇನ್ನೂ ಒಂಚೂರು ಅದರಲ್ಲಿ ಬಾಕಿ ಇದೆ. ಆ ಕರ್ಮದಲ್ಲಿ ನಾಮಸ್ಮರಣದಲ್ಲಿ ನಾನು ಅನ್ನೋದಿಲ್ಲ. ಏನಿದೆ ಅಲ್ಲಿ ನಾನು ಜಾಗಕ್ಕೆ? ಭಗವಂತನ ನಾಮ ಇದೆ. ಈಗ ನಾಮಸ್ಮರಣೆ ಮಾಡುವಂತದ್ರಲ್ಲಿ ಏನ್ ಕರ್ಮ ಏನ್ ಹೇಳಿಲಿ, ಕೆಲಸ ಮಾಡೋದೇನು ಹೇಳಿಲಿ? ಉಚ್ಚಾರಣೆ ಮಾಡೋದು. ನಾವು ನಾಮಸ್ಮರಣೆ ಮಾಡುವಾಗ ಸಂಕಲ್ಪ ಬೇಕು? ಇಲ್ಲ. ನಾಮಸ್ಮರಣೆ ಮುಗಿದ ಮೇಲೆ ಓಹೋ ನಾನು ಇಷ್ಟು ನಾಮಸ್ಮರಣೆ ಮಾಡಿದೆ ಅಂತ ಹೇಳಿ ಅದರ ಸಮಾಪ್ತಿ ಏನಾದ್ರೂ ಹೇಳಬೇಕು, ಉದ್ಯಾಪನೆ ಬೇಕು? ಇಲ್ಲ. ಆದ್ರಿಂದ ನಾಮಸ್ಮರಣೆಯಲ್ಲಿ ನಾನು ಅನ್ನೋದು ಲವಲೇಶವೂ ಇರೋದಿಲ್ಲ. ಅಲ್ಲಿ ಅಹಂಕಾರವೂ ಭಗವಂತನೇ, ಸಾಮರ್ಥ್ಯವೂ ಭಗವಂತನೇ, ಎಲ್ಲವೂ ಇರೋದೇ ಒಂದು ನಾಮ, ಅದು ಭಗವಂತನದ್ದೇ. ಆದ್ದರಿಂದ ನಾಮಸ್ಮರಣೆ ಕೇಳೋದಕ್ಕೆ ಪುಟ್ಟದಾಗಿದ್ರು ಯಜ್ಞಯಾಗಾದಿಗಳು ಪ್ರಾಯಶ್ಚಿತ್ತಗಳು ಯಾವ್ಯಾವ ಕರ್ಮಗಳನ್ನ ತೊಳೆದು ಯಾವ್ಯಾವ ಪಾಪಗಳನ್ನ ತೊಳೆದು ಹಾಕೋದಿಲ್ಲವೋ, ತೊಳೆದು ಹಾಕೋದಕ್ಕೆ ಅಸಮರ್ಥವಾಗ್ತಾವೆಯೋ ಅಂತಹ ಎಲ್ಲಾ ಕರ್ಮಗಳು ನಾಮಸ್ಮರಣೆಯಿಂದ ತೊಳೆದು ಹಾಕ್ತವೆ. ಯಾಕೆ ಅಂದ್ರೆ ಆ ಕರ್ಮಗಳಲ್ಲಿ ನಾನು ಅನ್ನೋ ಸ್ವಲ್ಪ ಬಾಕಿ ಇರುತ್ತೆ, ನಾಮಸ್ಮರಣೆಯಲ್ಲಿ ನಾನು ಅನ್ನೋದು ಇರೋದಿಲ್ಲ. ಇದೊಂದೇ ಕಾರಣ, ಅದು ಸಂಪೂರ್ಣವಾಗಿ ಭಗವಂತನೇ ಆಗಿರುತ್ತೆ. ಆದ್ರಿಂದ ನಾಮಸ್ಮರಣೆ ಅನ್ನುವಂಥದ್ದು ಎಲ್ಲಕ್ಕಿಂತಲೂ ಬಹಳ ದೊಡ್ಡದು ಅನ್ನುವಂಥದ್ದನ್ನು ಹೇಳ್ತಾರೆ. ಸ್ಮೃತಿ ಗ್ರಂಥಗಳಲ್ಲಿಯೂ ಹೇಳಲ್ಪಡ್ತದೆ. ಕೃತಯುಗದಲ್ಲಿ ಯಜ್ಞಯಾಗಾದಿಗಳು ಮೋಕ್ಷಕ್ಕೆ ಸಾಧನವಾಗಿದ್ದಂತೆ. ಬಹಳ ದೊಡ್ಡ ಮಟ್ಟದ ಯಜ್ಞಯಾಗಾದಿಗಳು. ತ್ರೇತಾಯುಗದಲ್ಲಿ ದಾನ ಧರ್ಮಗಳು ಮೋಕ್ಷಕ್ಕೆ ಸಾಧನವಾಗಿದ್ದಂತೆ. ದ್ವಾಪರ ಯುಗದಲ್ಲಿ ಪೂಜಾ ಅರ್ಚನಾ ಇವುಗಳು ಮೋಕ್ಷಕ್ಕೆ ಸಾಧನವಾಗಿದ್ವಂತೆ. ಕಲಿಯುಗದಲ್ಲಿ ನಾಮಸ್ಮರಣೆ ಮಾತ್ರ ಸಾಕು ಅನ್ನುವಂಥದ್ದು ಸ್ಮೃತಿ ಗ್ರಂಥಗಳು ಹೇಳ್ತವೆ. ಯಾಕಿಷ್ಟು ಅಂತ ಹೇಳಿದ್ರೆ ನಾಮಸ್ಮರಣೆಯಲ್ಲಿ ಈಗಾಗಲೇ ಹೇಳಿದಂತೆ ನಾನು ಅನ್ನೋದು ಒಂದು ಲವಲೇಶವೂ ಇರೋದಿಲ್ಲ, ಇರೋದೆಲ್ಲೋ ಭಗವಂತನೇ ಅನ್ನುವಂತಹದ್ದು ಇರುತ್ತೆ. ಆ ಕಾರಣದಿಂದ ನಾಮಸ್ಮರಣೆ ಎಲ್ಲ ಪ್ರಾಯಶ್ಚಿತ್ತಾದಿಗಳಿಗಿಂತಲೂ ಬಹಳ ದೊಡ್ಡದು ಅನ್ನುವಂತಹ ಮಾತನ್ನ ಶುಕ ಮಹರ್ಷಿಗಳು ಪರೀಕ್ಷಿತ್ ಮಹಾರಾಜನಿಗೆ ಹೇಳ್ತಾರೆ. ಇದೇ ಮಾತನ್ನ ಆ ಯಮಭಟ್ರು ವಿಷ್ಣು ದೂತರಿಂದ ಧರ್ಮದ ಪ್ರಶ್ನೆಗೆ ಅಥವಾ ಧರ್ಮದ ಚರ್ಚೆಯಲ್ಲಿ ಉತ್ತರ ಕೊಡಲಿಕ್ಕಾಗದೇನೆ ಅವರು ಆ ಅಜಾಮಿಳನನ್ನ ಅಲ್ಲಿಯೇ ಬಿಟ್ಟು ಯಮಾಲಯಕ್ಕೆ ಹೋಗ್ತಾರೆ. ಅಜಾಮಿಳನಿಗೆ ತನ್ನ ಪಾಪ ಕರ್ಮಗಳ ಫಲವಾಗಿ ಬಂದಿರುವಂತಹ ಅಕಾಲ ಮೃತ್ಯು, ಅವನ ಆಯುಸ್ಸಿನಲ್ಲಿ ಇನ್ನೂ 12 ವರ್ಷ ಬಾಕಿ ಇತ್ತು, ಅದಕ್ಕಿಂತಲೂ ಮುಂಚೆನೆ ಬಂದಿರುವಂತಹ ಅಕಾಲ ಮೃತ್ಯು ನಾಮಸ್ಮರಣೆಯ ಮೂಲಕವಾಗಿ ಆ ಪಾಪಾದಿಗಳನ್ನೆಲ್ಲವನ್ನು ತಿಳಿದುಕೊಂಡು ಇನ್ನೂ ಬಾಕಿ ಇರುವಂತಹ 12 ವರ್ಷ ಆಯುಸ್ಸನ್ನು ಮತ್ ಪಡ್ಕೊಳ್ತಾನೆ. ಅಲ್ಲಿಂದ ಅವನಿಗೆ ಜ್ಞಾನೋದಯವಾಗುತ್ತೆ. ಈ ಎಲ್ಲವೂ ಅವನ ಮುಂದೆನೆ ಎದುರುಗಡೆನೆ ಈ ಯಮಭಟ್ರ ವಿಷ್ಣುಧೂತರ ಚರ್ಚೆ ಎಲ್ಲವೂ ನಡೆದಿರೋದ್ರಿಂದ ನಾನು ಎಂಥ ಪಾಪಗಳನ್ನ ಮಾಡಿದೆ, ಇನ್ನು ಮುಂದೆ ಹೀಗಾಗಬಾರದು ಅಂತ ಹೇಳಿ ಅವನು ಅಲ್ಲಿಂದ ಬಿಟ್ಟು ಹರಿದ್ವಾರಕ್ಕೆ ಹೋಗ್ತಾನೆ. ಕಾನ್ಯಕುಬ್ಜದಿಂದ ಹರಿದ್ವಾರಕ್ಕೆ ಹೋಗಿ ಅಲ್ಲಿ ಪುನಃ ಬಾಕಿ ಇರುವಂತಹ ಆಯಸ್ಸೆಲ್ಲವನ್ನು ಭಗವಂತನ ಧ್ಯಾನದಲ್ಲಿಯೇನೆ ನಾಮಸ್ಮರಣೆಯಲ್ಲಿಯೇನೆ ಕಳೆದು ಆ ನಾಮಸ್ಮರಣೆಯ ಫಲವಾಗಿ ಮುಕ್ತನಾಗ್ತಾನೆ ಅನ್ನುವಂಥದ್ದು ಕಥೆ ಹೇಳುತ್ತೆ. ಇಲ್ಲಿ ಯಮಭಟ್ರು ಅವನ ಒಡೆಯನಾಗಿರುವಂತ ಯಮನಿಗೆ ಕೇಳ್ತಾರೆ, ಅಲ್ಲ ಕಣಯ್ಯ, ನಾಮಸ್ಮರಣೆ ಅವನು ತೆಗೆದುಕೊಳ್ಳುವಾಗ, ಅಜಾಮಿಳ ತೆಗೆದುಕೊಳ್ಳುವಾಗ ನಾನು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ ಅಂತ ಅವನ ಮನಸ್ಸಿನಲ್ಲಿತ್ತೇನು? ಅವನ ಮನಸ್ಸಿನಲ್ಲಿ ಏನಿತ್ತು? ನನ್ನ ಮಗನನ್ನು ಕರಿತಾ ಇದ್ದೀನಿ ಅಂತ ಇತ್ತು ತಾನೆ. ನಾನು ಭಗವಂತನ ಕರಿತಾ ಇದ್ದೀನಿ ಅಂತಿತ್ತೇನು? ಇದ್ದಿದ್ದಿಲ್ಲ. ಅವನ್ ಕರೆದಿದ್ದು ತನ್ನ ಮಗನನ್ನ ಕರೆದಿದ್ದಕ್ಕೆ ಇಷ್ಟೆಲ್ಲ ನಾಮಸ್ಮರಣೆಯ ಮಹತ್ವ ಅವನಿಗೆ ಹೇಗೆ ಸಿಗುತ್ತೋ? ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದ್ದೇನು ಅವನು?
ಅಂತ. ಅದಕ್ಕೆ ಆ, ವಿಷ್ಣು ಯಮ ಉತ್ತರ ಕೊಡ್ತಾನೆ. ಅವರು ಯಮಭಟ್ರು ಹೇಳ್ತಾರೆ, ನಾರಾಯಣ ಅನ್ನೋದು ಭಗವಂತನಿಗಿರೋ ಒಂದು ಹೆಸರು ಅನ್ನೋದು ಗೊತ್ತಿಲ್ಲ ಅವನಿಗೆ, ಅಜಾಮಿಳನಿಗೆ. ಅಂತಹ ಪರಮ ಪಾಪಿಯಾಗಿದ್ದಾನೆ ಅವನು. ಅಂಥವನು ಭಗವಂತನನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೇನೆ ಬರೀ ತನ್ನ ಮಗನಿಗೆ ಮಾತ್ರ ಕರೆದಿದ್ದಕ್ಕೆ ಆ ನಾಮಸ್ಮರಣೆ ಎಲ್ಲಾ ಫಲ ಅವನಿಗೆ ಕೊಡ್ಬೇಕೇನು ಅಂತ ಕೇಳಿದಾಗ ಯಮ ಹೇಳ್ತಾನೆ, ನಾರಾಯಣ ಅನ್ನೋದು ಭಗವಂತನ ಹೆಸರಲ್ಲ ಅಂತ ಅವನಿಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ನಾರಾಯಣ ಗೊತ್ತಿಲ್ವೇ? ನೋಡಿ ಹೇಗಿದೆ ಉತ್ತರ. ನಾರಾಯಣ ಅನ್ನೋದು ಭಗವಂತನ ನಾಮ ಅನ್ನೋದು ಅವನಿಗೆ ಗೊತ್ತಿಲ್ಲದೆ ಇರ್ಬೋದು, ನಾರಾಯಣನ್ಗಾದ್ರೂ ಗೊತ್ತಲ್ಲ ಇದು ನಂದೇ ಹೆಸರು ಅಂತ ಹೇಳಿ. ಇದ್ರ ಅರ್ಥ ಏನು ಅಂದ್ರೆ ಶುಕ ಮಹರ್ಷಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ನಾವು ನೆನಪಲ್ಲಿ ಇಟ್ಕೊಳ್ಬೇಕಿದು. ನಮ್ಮ ಜೀವನಕ್ಕೆ ಬಹಳ ಪ್ರೋತ್ಸಾಹ ಬರುವಂತಹ, ಸಾಧನಾ ಮಾರ್ಗದಲ್ಲಿ ಪ್ರೋತ್ಸಾಹ ಕೊಡುವಂತಹ ಮಾತಿದು. ಭಗವಂತ ಭಕ್ತರನ್ನ ಉದ್ಧಾರ ಮಾಡೋದಕ್ಕೆ ಯಾವ್ದೋ ಸಣ್ಣ ರೀಸನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನಂತೆ. ಪುಟ್ಟ ಕಾರಣ ಸಾಕು ಅವನಿಗೆ ಇವನನ್ನು ಉದ್ಧಾರ ಮಾಡೋದಕ್ಕೆ. ದಾರಿ ಕಾಯ್ತಾಗ ಒಂದ್ ಸಣ್ಣ ರೀಸನ್ ಕೊಡ್ಕೊಳ್ಳಯ್ಯ ನಂಗೆ, ನಾನ್ ನಿಂಗೆ ಮುಕ್ತ ಮಾಡ್ಬಿಡ್ತೀನಿ, ದಾರಿ ಕಾಯ್ತಾ ಇರ್ತಾನೆ. ನೋಡಿ ಇವಾಗ ಮಾಡಿದ್ದೇನು, ಆ ಅಜಾಮಿಳನ ಮನಸ್ಸಿನಲ್ಲಿ ಭಗವಂತನ ಲವಲೇಶವು ಇಲ್ಲದೇನೆ ತನ್ನ ಮಗನಿಗೆ ಕೂಗಿರೋದು, ನಾನ್ ಭಗವಂತನ ಧ್ಯಾನಿಸ್ತಾ ಇದ್ದೀನಿ ಅಂತ ಇಲ್ವೇ ಇಲ್ಲ ಅವನ ಮನಸ್ಸಿನಲ್ಲಿ. ಆದ್ರೂ ಕೂಡ ನನ್ನ ಹೆಸರೇ ತಾನೇ ಕೂಗಿದ್ದು, ಸಾಕು ನನಗಿಷ್ಟೇ ಇವನಿಗೆ ಉದ್ಧಾರ ಮಾಡೋದಕ್ಕೆ ಅಂತೇಳಿ ಅವನಿಗೆ ಉದ್ಧಾರ ಮಾಡಿದ್ದು. ಅವನಿಗೆ ಅಕಾಲ ಮೃತ್ಯು ತಪ್ಪಿಸಿದ್ನು. ಮುಂದಿನ 12 ವರ್ಷಗಳಲ್ಲಿ ಅವನಿಗೆ ನಾಮಸ್ಮರಣೆಯಲ್ಲಿ ತೊಡಗಿಸಿದನು. ಆ ನಾಮಸ್ಮರಣೆಯ ಮೂಲಕ ಪುನಃ ಅವನಿಗೆ ಮುಕ್ತನಾಗಿ ಮಾಡಿದ್ರು. ಇದು ಭಗವಂತನಿಗೆ ನಾವು ಕರುಣಾಮೂರ್ತಿ ಅಂತ ಹೇಳೋದು, ಅವ್ಯಾಜ ಕರುಣಾಮೂರ್ತಿ ಅಂತ ಹೇಳಿ ಅಮ್ಮನವರಿಗೆ ಹೇಳೋದು ಈ ಕಾರಣಕ್ಕೋಸ್ಕರ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಮನುಸ್ಮೃತಿ ಹೇಳಿದ್ದು. ಸ್ವಲ್ಪ ಧರ್ಮ ಮಾಡಿದ್ರು ಸಾಕಣೆಯ, ಬಹಳ ನಿಂಗೆ ಉದ್ಧಾರ ಆಗುತ್ತೆ. ಯಾಕೆ ಹೇಳಿದ್ದು? ಭಗವಂತ ಕಾಯ್ತಾ ಕೂತಿರ್ತಾನೆ, ಎಷ್ಟು ಸ್ವಲ್ಪನಾದ್ರೂ ಪುಣ್ಯ ಮಾಡಿ, ನೀನು ಸ್ವಲ್ಪನಾದ್ರೂ ಭಗವಂತನ ಕಡೆ ನೋಡು, ಜಸ್ಟ್ ಸಣ್ಣದೊಂದು ರೀಸನ್ ಕೊಡು ನನಗೆ ಸಾಕು, ನಾನು ಮಿಕ್ಕಿದ್ದೆಲ್ಲ ನೋಡ್ಕೊಳ್ತೀನಿ ನಾನೇ. ಅಷ್ಟು ಕರುಣಾಮಯ ಆಗಿರುವಂತವನು. ಗರುಡ ಪುರಾಣದಲ್ಲಿ ಮಾತು ಬರುತ್ತೆ, ಆ ಯಮಭಟ್ರು ಈ ಜೀವರುಗಳನ್ನ ಎಳೆದುಕೊಂಡು ಹೋಗುವಾಗ ಅವರು ತಮ್ಮಷ್ಟು ತಾವು ಮಾತಾಡ್ಕೊಳ್ತಾರಂತೆ. ಏನ್ ಈ ಜನ ಕಣಯ್ಯ, ನಾಲಿಗೆ ತನ್ನ ಹತೋಟಿನಲ್ಲಿ ಇರುತ್ತೆ, ತಾನು ಹೇಗ್ ಬೇಕೋ ಹಾಗೆ ಹೊರಳಾಡುತ್ತೆ. ತಾನು ಏನ್ ಉಚ್ಚಾರ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ಬರುತ್ತೋ ನಾಲಿಗೆ ಅದೇ ಉಚ್ಚಾರ ಮಾಡುತ್ತೆ. ಮತ್ತು ಭಗವಂತನ ನಾಮ ಬಹಳ ಸುಲಭವಾಗಿದೆ. ಸುಲಭಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ. ಭಗವಂತನ ಹೆಸರು ಬಹಳ ಕಷ್ಟಪಟ್ಟು ಉಚ್ಚಾರ ಮಾಡುವಂತಹದ್ದೇನು ಇರೋದಿಲ್ಲ. ಈಗ ಸುಮ್ಮನೆ ಯೋಚನೆ ಮಾಡಿ, ರಷ್ಯಾದಲ್ಲಿ ಇರುವಂತಹ ಹೆಸರುಗಳು, ಅವು ಆ ಸ್ಪೆಲ್ಲಿಂಗ್ ಅದು ಇದು ನೋಡಿದ್ರೆ ಉಚ್ಚಾರ ಮಾಡ್ಲಿಕ್ಕೆ ಬರೋದಿಲ್ಲ ನಮ್ಗೆ. ಬಹಳ ಬಹಳ ಕಾಂಪ್ಲೆಕ್ಸ್ ಆಗಿರ್ತದೆ ರಷ್ಯಾದಲ್ಲಿ ಇರುವಂತಹ ಹೆಸರುಗಳು. ಅಂತಹ ಕಠಿಣ ಕಠಿಣ ಹೆಸರುಗಳೇನಿಲ್ಲ. ಈ ಪರ್ಷಿಯಾದ ಹೆಸರುಗಳು ಅವು ಬಹಳ ಕಠಿಣವಾಗಿರ್ತದೆ, ಅಷ್ಟು ಸರಳವಾಗಿ ಉಚ್ಚಾರ ಬರೋದಿಲ್ಲ. ಆದರೆ ಸುಲಭವಾಗಿರುವಂತಹ ಭಗವಂತನ ಹೆಸರು, ಸುಲಭಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ, ಬಹಳ ಸುಲಭವಾಗಿ ಉಚ್ಚಾರ ಮಾಡಬಲ್ಲದಾಗಿರುವಂತಹ ಹೆಸರು. ತನಗೆ ಹೇಗೆ ಬೇಕೋ ಹಾಗೆ ಹೊರಳಾಡುವಂತಹ ನಾಲಿಗೆ. ಇಷ್ಟಿದ್ರೂ ಕೂಡ ಈ ಮನುಷ್ಯರು ಯಾಕಣೆಯ ನಾ ಪಾಪ ಮಾಡಿ ನರಕಕ್ಕೆ ಬಂದು ಸಿಕ್ಕಾಕೊಳ್ತಾರೆ ಅಂತ ಅವರು ಯಮಭಟ್ರು ಹೇಳ್ತಾರಂತೆ ಗರುಡ ಪುರಾಣದಲ್ಲಿ. ಆದ್ದರಿಂದ ನಾವು ಯೋಚನೆ ಮಾಡ್ಬೇಕು, ಮುಂಚೆ ಇದು ನಮ್ಮ ತಲೆಯಿಂದ ಹೋಗ್ಬೇಕು. ನಾಮಸ್ಮರಣೆ ಅಂದ್ರೆ ಅದು ಸುಮ್ನೆ ಯಾರಿಗೇನು ಮಾಡ್ಲಿಕ್ಕೆ ಆಗೋದಿಲ್ವೋ ಅವ್ರಿಗೋಸ್ಕರ ಹೇಳಿರೋದದು ಅಂತ ನಮ್ಮ ತಲೆಯಲ್ಲಿ ಪುಟ್ಟದಿದೆ ಉಪಾಯ. ಆ ಪುಟ್ಟ ಉಪಾಯದಿಂದ ನಾವು ಮಾಡಿರುವಂತಹ ದೊಡ್ಡ ದೊಡ್ಡ ಪಾಪಗಳು ಹೋಗೋದಿಲ್ಲ ಅನ್ನೋದೇನಿದೆಯಲ್ಲ, ಅದು ನಮ್ಮ ತಲೆಯಿಂದ ಹೋಗ್ಬೇಕು. ನಾಮಸ್ಮರಣೆ ಯಜ್ಞಯಾಗಾದಿಗಳು ಕೂಡ ಕಡಿಯದೇ ಇರುವಂತಹ ಪಾಪಗಳನ್ನು ಕಳಿಯಬಲ್ಲಂತದ್ದು. ಇದರ ಮಹತ್ವ ನಮ್ಮ ಮನಸ್ಸಿನಲ್ಲಿ ಒಂದು ಬಾರಿ ಕೂತ್ರೆ ನಾವು ಆಮೇಲೆ ನಾಮಸ್ಮರಣೆ ನಿಧಾನಕ್ಕಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಆದ್ರಿಂದ
ಹಾಗೆ ಮನಸ್ಸಿನಲ್ಲಿ ಕೂಡೋದಕ್ಕೇನೆ ಈ ಅಜಾಮಿಳೋಪಾಖ್ಯಾನ ಪ್ರಸಿದ್ಧ ಆಗಿರೋದು. ನಾಮಸ್ಮರಣ ಮಹಿಮೆಯಿಂದಲೇ ಅಜಾಮಿಳನು ಮೋಕ್ಷವನ್ನು ಹೊಂದಿದ್ದು ಅನ್ನುವಂತಹದ್ದನ್ನು ನೋಡಿ ಅದರ ತತ್ವವನ್ನು ನಾವು ಯಮಭಟ್ರು ಮತ್ತು ವಿಷ್ಣು ಪಾರ್ಷದರ ಸಂವಾದದ ಮೂಲಕ ತಿಳಿದುಕೊಂಡು ಅಜಾಮಿಳನ ಕಥೆಯನ್ನು ಕೇಳಿ ನಮ್ಮ ಜೀವನದಲ್ಲಿ 24 ಗಂಟೆಗಳಲ್ಲಿ ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ನಾವು ನಾಮಸ್ಮರಣೆಯಲ್ಲಿ, ಇಲ್ಲಿ ನಾಮಸ್ಮರಣೆ ಮಹತ್ವ ಹೇಳಿದೆ ಹೊರತು ಇದೇ ನಾಮಸ್ಮರಣೆ ಅಂತ ಹೇಳಿಲ್ಲ, ಅದು ಗಮನದಲ್ಲಿ ಇಟ್ಕೊಳ್ಳಿ. ಯಾವ ಭಗವಂತನಿಗೆ ಕೋಟಿ 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 ಹೆಸರುಗಳಿದಾವೆ. ವಿಷ್ಣುದು 1000 ಹೆಸರು, ಶಿವಂದು 1000 ಹೆಸರು, ಅಮ್ಮನವ್ರದ್ದು 1000 ಹೆಸರು, ಯಾವ್ದಾದ್ರೂ ಮನಸ್ಸಿಗೆ ಬಂದಿದ್ದು ತೆಗೆದುಕೊಳ್ಳಿ. ಆ ನಾಮಸ್ಮರಣೆಯಿಂದಲೇನೆ ಎಲ್ಲ ಪಾಪಗಳು ತೊಳೆಯಲ್ಪಟ್ಟು ನಾವು ಮುಕ್ತರಾಗ್ತುವಂತಹದ್ದು. ಸುಲಭವಾಗಿರುವಂತಹ ಉಪಾಯ, ಖರ್ಚಿಲ್ಲ, ಹೆಚ್ಚು ಶ್ರಮ ಇಲ್ಲ, ಬೇಕಾಗಿರುವಂತಹದ್ದು ಮನಸ್ಸೊಂದೇನೆ. ಅಂಥದ್ದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಅಂತ ಅಪೇಕ್ಷೆ ಮಾಡ್ತಾ ಇವತ್ತಿನ ಈ ಅಜಾಮಿಳೋಪಾಖ್ಯಾನಕ್ಕೆ ನಾವು ವಿರಾಮವನ್ನು ಹೇಳ್ತೇವೆ. ಎಲ್ರಿಗೂ ನಮಸ್ಕಾರ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಶುಭರಾತ್ರಿ. ನಮಸ್ಕಾರ ಗುರುಗಳೇ.